ನಮಸ್ಕಾರ ಸ್ನೇಹಿತರೆ. ನೋಡಿ ನಮ್ಮ ಹಳ್ಳಿ ಕಡೆ ಏನಾಗುತ್ತೆ ಅಂದ್ರೆ ಈ ಮಳೆ ಶುರುವಾಗ್ಬಿಟ್ರೆ ಆಯ್ತು ಮಳೆಗಾಲ. ಎಲ್ಲೂ ಆಚೆ ಕಡೆ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ, ಹೊಲದ ಕಡೆ ತೋಟದ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಈ ಕಡೆ ಹಸ್ಗಳ್ನು ಅಷ್ಟೇನೆ, ಹಸ್ಗಳ್ನು ಎಲ್ಲಿ ತೋಟತಾವೆ ಎಲ್ಲೂ ಬಿಟ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲ ಕೆಸರಾಗಿರುತ್ತೆ ನೋಡ್ರಿ. ಹಂಗಾಗಿ ಹಸ್ಗಳು ಏನು ಮೇವೇನು ಮೇಯಲ್ಲ. ಹಂಗಾಗಿ ಒಣಹುಲ್ಲು ಒಂದು ಸ್ವಲ್ಪ ತೋಟತಾವ್ರೂ ನೇಪಿಯಾರು ಜೋಳ ಅವೆಲ್ಲ ಹಾಕಿರ್ತೀವಿ, ಕುಯ್ಕೊಂಬಂದು ಹಸ್ಗಳಿಗೆ ಹಾಕ್ಬೇಕು. ಹಂಗಾಗಿ ಇವತ್ತು ಯಾಕೆ ಬೆಳಿಗ್ಗೆಯಿಂದಾನೆ ಮಳೆ ಇಟ್ಕೊಂಡ್ಬಿಟ್ಟೈತೆ, ಗುಡ್ರ ಹಾಕೊಂಡೈತೆ. ಚಳಿ ಚಳಿ ಹಂಗೆ ಆಗ್ತೈತೆ. ಅದಕ್ಕೆ ನಮ್ಮ ಮಾಮನ ಮತ್ತೆ ಎಲ್ಲೂ ಹೋಗಿಲ್ಲ, ಇವತ್ತು ಮಂತವಳೆ ಇದ್ದಾರೆ. ನಮ್ಮ ಮಾಮಂಗೆ ಒಂದ್ರಿಟು ಟೀ ಕುಡಿತಾರೆ ಜಾಸ್ತಿ, ಅದಕ್ಕೆ ಟೀ ಇಟ್ಕೊಂಬಾರಮ್ಮ ಅಂತ ಹೇಳಿರು. ಟೀ ಕಾಸ್ಕೊಂಡು ಟೀ ತಗೊಂಡು ಹೋಗ್ತಿದ್ದೀನಿ. ಮನೆ ಪಾಪ ಸರೋಜಮ್ಮ, ಟೀ ಕಾಸ್ಕೊಂಬರಕ್ಕೆ ಕೇಳಿದೆ, ಏಟೊತ್ತು ಮಾಡ್ತಿದ್ಯಮ್ಮ? ಟೀ ಆಯ್ತೇನಮ್ಮ? ಟೀ ಕಾಸ್ಕೊಂಬಂದು ಆಗಿದ್ರೆ ಬಾರಮ್ಮ, ನಿಮ್ಮ ಮಾಮ ಇಲ್ಲೇ ಒಂದ್ ರೇಟು ಎಲ್ಲ ಹೋಗಿ ಬರ್ತೀನಿ ಅಂತ ಬೇರೆ ಹೇಳ್ತೈತೆ. ಮಳೆ ಒಂದ್ ರೇಟು ಕಡಿಮೆ ಆಯ್ತು, ಬಾಯ್ಲಿ ಬಾಯ್ಲಿ ಹೊಲತಾವ್ಲು ತೋಟತಾವ್ಲು ಎಲ್ಲ ಹೋಗ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ. ಆಗಿದ್ರೆ ಬೇಗ ಸೋಸ್ಕೊಂಡು ತಗೊಂಬಾರಮ್ಮ ಒಂದ್ ರೇಟು. ಅತ್ತೆ ಬಂದೆ ತಡ್ರಿ. ಏನಜ ಇದು? ಬೆಳಗ್ಗೆಯಿಂದ ಒಂದೇ ಸಮನೆ ಮಳೆ ಇಟ್ಕೊಂಡೈತಲ್ಲ. ಈ ಕಡೆ ಜೋರಾಗೊಂಬರಂಗಿಲ್ಲ, ಈ ಕಡೆ ಸುಮ್ಮನಾರು ನಿನ್ಕಣಲ್ಲ. ತೋಟ 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 ಹಂಗೆ ಅನಗ್ತೈತಪ್ಪ ಆತ್ಲಾಗಿ. ಒಂದೇ ಒಂದು ಕೆಲಸ ಮಾಡೋಕ್ಕಾಗ್ತಿಲ್ಲ, ಏನಿಲ್ಲ, ಮನೆಯಿಂದ ಆಚೆ ಕಡೆ ಹೋಗೋಕ್ಕಾಗ್ತಿಲ್ಲ. ಆ ಹುಡುಗಿ ಬಟ್ಟೆ ಎಲ್ಲ ನೆನಾಕಿ ತೊಳಿದಾಳೆ, ತೊಳೆಯೋಕ್ಕೆಲ್ಲ ನೆನಾಕಿದ್ದಾಳೆ. ಒಂದೇ ಒಂದು ಬಟ್ಟೆ ತೊಳೆದಿಲ್ಲ. ಎಲ್ಲ ಒಣಗ್ಸನಂತ ಹೇಳಿದ್ರೆ ಎಲ್ಲಿ ಒಣಗ್ತವೆ? ಎಲ್ಲ ಬಟ್ಟೆಗಳೆಲ್ಲ ಒದ್ದೆ ಆಗಿದ್ದಾವೆ. ಬಟ್ಟೆಗಳು ಒಣಗ್ಸಕ್ಕೂ ಆಗ್ತಿಲ್ಲಪ್ಪ, ಆ ಪಾಟಿ ಮಳೆ ಇಟ್ಕೊಂಡಾಯ್ತು ಒಂದೇ ಸಮನೆ. ಏನಜ ಮಾಡೋದು? ನೋಡ್ದೇನೆ ನೀನು ಮಾತಾಡೋದು ಹೆಂಗೆ ಮಾತಾಡ್ತೀಯ ಅಂತ. ಮಳೆಗಾಲ ಅಂದಮೇಲೆ ಒಂದೇ ಸಮನೆ ಮಳೆ ಬರ್ತಾನೆ ಇರುತ್ತಲ್ವೇನೆ. ಏನು ಮಾಡೋಕ್ಕಾಗಲ್ಲ. ಈಗ ಊರವ್ರಿಗೆ ಎಲ್ಲ ಪ್ರಪಂಚದ ಜನಗಳಿಗೆ ಹೆಂಗಾಗುತ್ತೋ ನಮಗೂ ಹಂಗೆ ಆಗುತ್ತೆ. ಅಯ್ಯ, ನಾವು ಒಂದ್ರಿಟ್ಟು ಪುಣ್ಯವಂತರನ್ನೇ ಬಿಡ್ತಾಯಿ. ಬೇರೆ ಕಡೆ ಎಲ್ಲ ಮಳೆ ಬಂದ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಕೊಚ್ಕೊಂಡು ಹೋಗ್ತಿರೋದು ನೋಡ್ತಿದ್ಯಾ ನೀನು ಟಿ ವಿನಲ್ಲಿ? ಅಯ್ಯೋ 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 ಅಯ್ಯೋ, ಕಣ್ಣಿಂದ ನೋಡೋಕ್ಕಾಗಲ್ಲ ಕಣಮ್ಮ, ಹಂಗಾಗುತ್ತೆ. ನಾವೇ ಒಂದ್ರಿಟ್ಟು ಪುಣ್ಯವಂತರು. ಏನು ಒಂದ್ರಿಟ್ಟು ನಿಧಾನಕ್ಕೆ ಮಳೆ ಬರ್ತಿರುತ್ತೆ. ಹಸ್ಗಳೆಲ್ಲ ಅವು ಇವು ಮೇಯಿಸ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀವಿ. ಅವೆಲ್ಲ ಅವರಿಗೆಲ್ಲ ಹೋಲ್ಸ್ಕೊಂಡ್ರೆ ನಮ್ದು ಏನು ಎಲ್ಲ ನಾವೆಲ್ಲ ಆರಾಮಾಗಿ ಇದ್ದೀವಿ, ಸುಮ್ಕಿರು. ಅದು ಒಂಥರ ನಿಧಾನ ಕಣ್ ಬಿಡು. ಇವಾಗ ಒಂದ್ರಿಟ್ಟು ಜೋರಾಗಿ ಮಳೆ ಬಂದ್ರೆ ಕೆರೆ ಕಟ್ಟೆ ಎಲ್ಲ ತುಂಬಿಡುತ್ತೆ. ಬೇಸಿಗೆ ಕಾಲದಲ್ಲೆಲ್ಲ ಬೋರಿನ ನೀರಾಗ್ಲಿ, ತೋಟದ ನೀರಾಗ್ಲಿ, ಬೋರಿಗೆ ಕೊರ್ಸಿರೋ ನೀರಾಗ್ಲಿ, ಹೊಂಡದಲ್ಲಿ ನೀರಾಗ್ಲಿ ಯಾವಾಗ್ಲೂ ನಿಂತ್ಕೊಂಡಿರುತ್ತೆ. ಹಸ್ಗಳಿಗಾಗ್ಲಿ ತೋಟಕ್ಕೆ ನೀರು ಬಿಡೋದಕ್ಕಾಗ್ಲಿ ಯಾವುದಕ್ಕೆ ಏನು ತೊಂದರೆ ಆಗಲ್ಲ. ಆರಾಮಾಗಿರುತ್ತೆ. ಏನಂದ್ರೆ ಒಂದ್ರಿಟ್ಟು ಈ ಮಳೆ ಇಟ್ಕೊಂಡ್ಬಿಡ್ತು ಅಂದ್ರೆ ಬೆಳಗಿಂದ ಸಂಜೆ ಗಂಟೆ ಏನು ಕೆಲಸ ಮಾಡೋಕ್ಕಾಗಲ್ಲ, ಅದು ಒಂದೇ ಬೇಜಾರು. ಹಸ್ಗಳಿಗೆ ಮೇಯ್ಸಕ್ಕಾಗಲ್ಲ. ಈ ಕಡೆ ಹಸ್ಗಳಿಗೆ ಮೇವು ಕುಯ್ಕೊಂಬರಕ್ ಹೋಗೋಣ ಅಂದ್ರೆ ಒಂದೇ ಸಮನೆ ತಪ 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 ಮಳೆ ಬುದ್ರುತಾನೆ ಇರುತ್ತೆ. ಜೋರಾಗೂ ಬರಂಗಿಲ್ಲ, ಈ ಕಡೆ ನಿಂತ್ಕೊಳಂಗೂ ಇಲ್ಲ. ಮೇವುಗಳು ಕುಯ್ಕೊಂಬರೋದಕ್ಕೂ ಆಗಲ್ಲ, ಈ ಕಡೆ ಹಸ್ಗಳಿಗೂ ಮೇಯಿಸ್ಕೊಂಬರೋದಕ್ಕೂ ಆಗಲ್ಲ, ಮನೆ ಕೆಲಸನೂ ಮಾಡೋಕ್ಕಾಗಲ್ಲ. ಹಂಗಾಗ್ಬಿಡುತ್ತೆ. ನಾನು ಹಳದೋಳು ಸುಮ್ಮನಾರು ಆಗ್ಲಿಲ್ಲ, ಏನಿಲ್ಲ ಕಣಜ. ಇವು ಕೊಬ್ಬರಿ ಮೊಟ್ಟೆಗಳೆಲ್ಲನೂ ಇದ್ವಲ್ಲ, ಅವನು ಒಂದ್ರಿಟ್ಟು ಒಣಗ್ಸನ ಅಂತ ಆಚೆ ಕಡೆ ಇಟ್ಟಿದ್ದೀನಿ, ಮರ್ತೇ ಬಿಟ್ಟಿದ್ದೀನಿ. ಅಷ್ಟಲ್ಲಿ ಮಳೆ ಚೆನ್ನಾಗೆ ಬಂದ್ಬಿಟ್ಟೈತೆ, ಎಲ್ಲ ನೆಂದೋಗ್ಬಿಟ್ಟಿದ್ದಾವೆ. ಕೊಬ್ಬರಿ ಮೊಟ್ಟೆ ಹೆಂಗ ಬಂದ್ಬಿಟ್ಟು ನೀರಾರ ಕಾಯಿಸ್ಕೊಂಡು ಸ್ನಾನ ಮಾಡೋಣಂದ್ರೆ ಆ ಕೊಬ್ಬರಿ ಮೊಟ್ಟೆ ಎಲ್ಲ ನೆಂದೋಗಿದ್ದಾವೆ. ಇನ್ನು ಬಿಸಿಲು ಬರಬೇಕು, ಅವನು ಒಣಗ್ಸಾದ್ಮೇಲೆ ನೋಡಿ ಹೆಂಗೆ ಇದಾಗ್ಬಿಟ್ಟೈತಂತ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ನಿಮಗೆ ಹೇಳ್ದೆ ನಾನು, ಆ ಕೊಬ್ಬರಿ ಮೊಟ್ಟೆಗಳೆಲ್ಲ ಒಂದ್ರಿಟ್ಟು ನೆಂದಂಗೆ ಆಗಿದಾವೆ. ಮಳೆ ಬಂದು ಒಂದ್ರಿಟ್ಟು ಬಿಸ್ತಿರೋ ಟೈಮಲ್ಲಿ ಒಂದ್ರಿಟ್ಟು ಒಣಗಿಸ್ಬಿಟ್ಟು ಒಂದು ಇದ್ರೆಲ್ಲ ಚೀಲದಲ್ಲಿ ಹಾಕ್ಬಿಟ್ಟು ಇಟ್ಟಿದ್ರೆ ಇವಾಗ ನೀರ್ಗೀರೆಲ್ಲ ಕಾಯಿಸ್ಕೋಬಹುದು, ಏನು ತೊಂದರೆ ಏನು ಆಗ್ತಿರಲಿಲ್ಲ. ಅಯ್ಯ, ನೀವೆಲ್ಲ ಆಗಿ ಎಲ್ಲ ತೊಂದರೆಗಳು ಆದ್ಮೇಲೆ ನೀವು ನೆನೆಸ್ಕೊಳೋದು. ನೀವು ಹಂಗೆ ಮಾಡ್ಕೋಬೇಕಿತ್ತು, ಹಿಂಗೆ ಮಾಡ್ಕೋಬೇಕಿಂತ ಮುಂಚಿತವಾಗ್ಲೇನೆ ಎಲ್ಲ ಮಾಡ್ಕೋಬೇಕನ್ನೋ ಜ್ಞಾನ ಇಲ್ಲ ಕಣಿ ಹೇಳು ನಿನ್ಗಂತೂ. ಪಾಪ ಆ ಹುಡುಗಿ ಅಂತೂ ಮನೆ ಕೆಲಸ ಅದು ಇದು ಮಾಡ್ಕೊಳ್ತಿರ್ತಾಳೆ. ನೀನೇನು ಮಾಡ್ತಿರ್ತೀಯ? ನೋಡ್ಕೋಬೇಕು ತಾನೆ ನೀನು ಒಂದ್ರಿಟ್ಟು. ನಿನ್ಗೆ ಅವೆಲ್ಲ ಜ್ಞಾನ ಇಲ್ಲ ಕಣಿ ಹೇಳು. ನೇತ್ರಮ್ಮನ ಮಂತ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಬರೀ ಅದೇ ಆಗೋಯ್ತು ನಿಂದು. ನೋಡಿ ನೀನು ಮಾತಾಡೋದು ನಾನೇನು ಮಾಡಿದೆ ಅಂತ ನನ್ನ ಮೇಲೆ ರೇಗಾಡ್ತಿದ್ಯಾ? ಏನು ಮಾಡೋಣ? ನನಗೂ ಏನು ಕನ್ಸು ಬಿದ್ದಿತ್ತೇನು ಮಳೆ ಬರುತ್ತಂತ? ನಾನು ಎಲ್ಲ ಕೊಬ್ಬರಿ ಮೊಟ್ಟೆಗಳನ್ನೆಲ್ಲ ತಗೊಂಡ್ಬಿಟ್ಟು ಆಚೆ ಕಡೆ ಎಲ್ಲ ಒಣಗಿಸ್ಬಿಟ್ಟು ಇನ್ನೇನು ಎಲ್ಲ ಚೆನ್ನಾಗಿ ಒಣಗಿದ್ದು ಇನ್ನೇನು ತೆಗೆದು ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಇಡೋಣ ಅಂತಾನೆ ನಾನು ಸುಮ್ಕ ಆಗಿದ್ದೆ, ಇನ್ನೊಂದು ಗಳಿಗೆ ಒಣಗಲಿ ಅಂತ. ಒಳಗಡೆಯಿಂದ ಆಚೆ ಕಡೆ ಬರೋ ಅಷ್ಟರಲ್ಲಿ ಮಳೆ ಯಾವಾಗಲೂ ಹೋಗಿ ಉಯ್ದು ಹೋಗೈತೆ. ನನಗೂ ಗೊತ್ತಾಗ್ಲಿಲ್ಲ, ಏನಿಲ್ಲ. ನಾನು ಅಡುಗೆ ಮನೇಲಿ ಇದ್ದೆ. ನೋಡಿರಿ ಇನ್ನೇನು ಮಾಡ್ತೀಯ? ಅದಕ್ಕೆ ಅತ್ಲಕ್ಕೆ ಸುಮ್ಕ ಆಗಿದ್ದೆ ಕಣಿ ಹೇಳು. ಏನೂ ಆಗಲ್ಲ. ಮತ್ತೆ ಮಾವ ಕೂಕಣ್ತಿದ್ರಿ ಅವಾಗ್ಲಿಂದಾನು. ಟೀ ಇನ್ನು ಕಾಸ್ತಿದ್ದೀನಿ ಕಣ ಮಮ್ಮ. ಅತ್ತೆ ಇನ್ನು ಟೀ ಕಾಸ್ತಿದ್ದೀನಿ, ತಡ್ರಿ ಒಂದ್ರಿಟ್ಟು. ರುಚಿ ಆಗುತ್ತೆ, ಜಾಸ್ತಿ ಕಾಸ್ದಷ್ಟು ರುಚಿ ಆಗುತ್ತೆ. ಒಂದು ಇದರಲ್ಲಿ ಸೋಸ್ಕೊಂಡು ತಗೊಂಬರ್ತೀನಿ ಕಪ್ನಲ್ಲಿ, ನಿಮ್ಗೂ ಮಾಮಗೂ ಇಬ್ರಾಳ್ಗೂ. ತಡ್ರಿ ಒಂದ್ರಿಟ್ಟು, ಅದಕ್ಕೆ ಹೇಳೋಗೋಣ ಅಂತ ಬಂದೆ. ಅಮ್ಮಣಿ
ಅರ್ಜೆಂಟೇನಿಲ್ಲ, ಎಲ್ಲೂ ಏನು ಹೋಗ್ಬೇಕಾಗೇನೇನಿಲ್ಲ. ನಿಧಾನಕ್ಕೆ ಕಾಸ್ಕೊಂಬ. ಅದಕ್ಕೇನಂತೆ ನಿಧಾನಕ್ಕೆ ಕಾಸ್ಕೊಂಡು ಸೋಸ್ಕೊಂಬ. ಇನ್ನೇನು ಮಾಡೋಣ, ಈ ಮಳೆ ಬಿಡಂಗಿಲ್ಲ. ಇವಾಗ ಒಂದು 10 ನಿಮಿಷದಿಂದೇ ಒಂದು ರೀಟು ಕಡಿಮೆ ಆಗಿತ್ತು ಕಣಮ್ಮ. ನಾನು ಒಂದು ರೀಟು ಇನ್ನೇನು ಮಳೆ ಕಡಿಮೆ ಆಯಿತು, ಇನ್ನೇನು ಮಳೆ ನಿಂತೋಗ್ಬಿಡುತ್ತೆ. ಇದೇನು ಬೆಳಗ್ಗೆ ನಾನು ಬರ್ತಿತ್ತಲ್ಲ, ಇನ್ನೇನು ನಿಂತೋಗ್ಬಿಡುತ್ತೆ. ಇನ್ನೇನು ಛತ್ರಿ ಹಾಕೊಂಡು ಒಂದು ರೀಟು ತೋಟದ ಕಡೆ ನಾನು ಹೋಗ್ಬಿಟ್ಟು ಅಡ್ಡಾಡ್ಕೊಂಬರೋಣ ಅಂತ ನೋಡ್ತಿದ್ದೀನಿ. ತಿರ್ಗಾ ಶುರು ಆಗ್ಬಿಡೋದ ಒಂದೇ ಸಮನೆ. ಏನು ಮಾಡ್ತೀಯ ಹೇಳು? ಇವಾಗ ನೋಡು ಹೊಡಿತಿರೋ ನೋಡಲ್ಲಿ ಮಳೆ ಏನು ಕಡಿಮೆ ಬರ್ತೈತೆ? ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಹ್ಞೂ, ಚೆನ್ನಾಗೇ ಬರ್ತೈತೆ ಕಣೆ ಹೇಳು, ಬಿಗ್ಗಾಗೆ ಬರ್ತೈತೆ. ಮಣಿ ಒಂದ್ ರೀಟು ಅಲ್ಲಿ ಆ ಬಕೆಟು ಇದೆಲ್ಲ ಇಟ್ಟಿದ್ರೆ ಆಗ್ತಿರಲ್ವ ನಮ್ಮ ನೀರು ತುಂಬ್ಕೊಳೋದು? ಕಣತೆ ಆಗ್ಲೇ ಮಳೆ ಶುರು ಆಯ್ತು ನೋಡ್ರಿ, ಜಾಸ್ತಿ ಜೋರಾಗಿ ಮಳೆ ಬಂತು ನೋಡ್ರಿ. ಅವಾಗ್ಲೇ ನೀನೆಲ್ಲ ಬಕೆಟು ಟಫ್ಗಳೆಲ್ಲ ಇಟ್ಟು ಬಂದಿದ್ದೀನಿ. ನೀರೆಲ್ಲ ಮಳೆ ನೀರೆಲ್ಲ ಎಲ್ಲ ತುಂಬ ಅವಾಗ್ಲೇ ನೀನು ತುಂಬಿಡ್ತು. ಏನು ಕಡಿಮೆ ಮಳೆ ಬರ್ತೈತೇನಂತೆ ಅವಾಗ್ಲಿಂದಾನು? ಅಯ್ಯೋ 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 ಅಯ್ಯೋ, ಒಂದು ಅರ್ಧ ಗಂಟೆಗೆ ನೀನೆಲ್ಲ ಬಕೆಟು ಟಫ್ ಎಲ್ಲ ತುಂಬ ಹೋಗೋಯ್ತು. ಮಣಿ ಸರೋಜಮ್ಮ, ಮಧ್ಯಾಹ್ನಕ್ಕೆ ಅಡಿಗೆ ಏನು ಮಾಡ್ತಿದ್ಯಮ್ಮ ಇವಾಗ? ಅದೇ ಕಣತೆ, ಇವಾಗ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ಕಣತೆ. ಈಗ ಸದ್ಯಕ್ಕೆ ಮಾಮ ಟೀ ಇಟ್ಕೊಂಬ ಅಂತ ಹೇಳಿರಲ್ಲ ಮಾಮಗೋಸ್ಕರ, ಅದಕ್ಕೆ ಟೀ ಕಾಸ್ತಿದ್ದೀನಿ. ಟೀ ಕುಡಿಯೋಣ ಇವಾಗ ಮೊದಲು, ಆಮೇಕಿಂದ ನೀವೇನು ಹೇಳ್ತಿರೋ ಅಡುಗೆ ಏನಾರು ಮಾಡೋಣ ಅಂದರೆ ಅಡುಗೆ ಮಾಡೋಣ, ತಿರ್ಗಾ ಏನಾದರೂ ತಿಂಡಿ ಮಾಡಿಕೊಡ್ರಿ ಅಂದರೆ ತಿಂಡಿ ಮಾಡಿಕೊಡ್ತೀನಿ. ನೀವೇನು ಹೇಳ್ತಿರೋ ಅದನ್ನು ಮಾಡ್ಕೊಡ್ತೀನಿ ಕಣತೆ. ಸದ್ಯಕ್ಕೆ ಇವಾಗ ಏನು ಕೆಲಸಗಳಿಲ್ಲ. ಇನ್ನೇನು ಬಟ್ಟೆ ತೊಳೆಯೋಣಂತ ಹೇಳಿದ್ರೆ ಈ ಮಳೆಯಲ್ಲಿ ಬಟ್ಟೆ ತೊಳ್ಕೊಂಡು ಕೂತ್ಕೊಳಕ್ ಆಗುತ್ತೇನತ್ತೆ? ಬಟ್ಟೆ ಒಣಗುತ್ತಾ? 1 ವಾರ 15 ದಿವಸ ಆದ್ರೂ ಒಣಗಲ್ಲ. ಒಂದೇ ಸಮನೆ ಹಿಂಗೆ ಗೂಡ್ರ ಹಾಕೊಂಡಿದ್ರೆ ಬಟ್ಟೆಗಳೆಲ್ಲ ವಾಸನೆ ಹೊಡೆದು ಬಿಡುತ್ತೆ. ಅದಕ್ಕೆ ಬಟ್ಟೆಗಳೇನು ತೊಳೆಯಲ್ಲ, ಏನು ಕೆಲಸ ಇಲ್ಲ ಕಣತೆ, ಆರಾಮಾಗಿ ಇದ್ದೀನಿ. ನೀವೇನು ಹೇಳ್ತಿರೋ ಅದನ್ನು ಮಾಡ್ಕೊಡ್ತೀನಿ ಕಣಿ. ಹೇಳ್ರಿ, ಏನು ಮಾಡ್ಕೊಡೋಣ ಹೇಳ್ರಿ ಇವಾಗ? ತಾಯಿ, ಬೆಳಿಗ್ಗೆಯಿಂದನೂ ಒಂದು ಗಳಿಗೆ ಸುಧಾರಿಸ್ಕೊಂಡಿಲ್ಲ ನೀನು ಪಾಪ. ಏನು ಬೇಡ ಇವಾಗ, ಬೆಳಿಗ್ಗೆ ಅದೇನು ಎಂತದ ಪಲಾವ್ ಏನೋ ಮಾಡಿದ್ದಲ್ಲ, ಅದೇ ಒಂದೆರಡು ರೀಟು ಹಾಕೊಂಬ ಸಾಕು. ಒಂದೆರಡು ಪಕ್ಕದಲ್ಲಿ ಮೊನ್ನೆ ಚಕ್ಲಿ ಮಾಡಿದ್ದಲ್ಲ, ಚಕ್ಲಿ ಖಾರ ಎಲ್ಲ ಮಾಡಿದ್ದೆ ನೋಡು, ಪಕ್ಕದಲ್ಲಿ ಒಂದು ತಟ್ಟೆಯಲ್ಲಿ ಚಕ್ಲಿ ಖಾರ ಹಾಕೊಂಡು ಒಂದಿಟ್ಟು ಪಲಾವ್ ತಗೊಂಬ ಸಾಕು. ಅದನ್ನೇನು ತಿನ್ಕೊಳ್ತೀವಿ. ಸಂಜೆ ಕಡೆಯಿಂದ ಏನಾರ ಮಾಡಿದ್ರೆ ಆಗುತ್ತೆ. ಹೆಂಗ ಅಲ್ಕಣತೆ, ನೀವ್ ಹೇಳ್ತೀರಾ ಮಾಮ ಮಾತು ಕೇಳಬೇಕಲ್ಲ. ಮಾಮಂಗೆ ಬಿಸಿ ಬಿಸಿಯಾಗಿ ಏನಾರ ಮುದ್ದೆನೋ ಸಾಂಬಾರ್ ಏನಾರ ಮಾಡಿಬಿಟ್ಟು, ಮೊಳಕೆ ಕಟ್ಟಿದ ಹುಳಿಕಾಳಿತ್ತು, ಅದ್ರ ಸಾಂಬಾರ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಮುದ್ದೆನೋ ಅನ್ನ ಮಾಡ್ಕೊಡೋಣ ಅಂದ್ಕೊಂಡಿದ್ದೆ ಮಾಮಂಗೆ. ನೀವು ನೋಡಿರಿ ಹಿಂಗೆ ಹೇಳ್ತಿದ್ದೀರಾ, ಬಿಡ್ರಿ. ಹಂಗಾದ್ರೆ ಇವಾಗ ಸದ್ಯಕ್ಕೆ ಇದ್ರದ್ದೇ ತಿಂದ್ರೆ ಆಗುತ್ತೆ. ಬೆಳಿಗ್ಗೆ ತಿಂಡಿನೂ ಐತೆ ಪಲಾವು, ಅದನ್ನೇನೆ ತಿನ್ರಿ. ಬೇಕಾರೆ ಇನ್ನೇ ನೀವು ಹೇಳ್ದಂಗೆ ಸಂಜೆ ಕಡೆಯಿಂದಾನೆ ಬೇಕಾದ್ರೆ ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡಿದ್ರೆ ಆಗುತ್ತೆ. ಇನ್ನೇನು ಮಾಡೋಣ ನಲ್ಲಿ ಮಾಮ ಹೇಳ್ಬೇಕು. ಇವಾಗೇನು ಬೇಡ ಕಣಮ್ಮ, ಸಂಜೆ ಕಡೆಯಿಂದ ಬೇಕಾದ್ರೆ ಅಡುಗೆ ಮಾಡು ಅಂತ ಹೇಳಿರಿ ಹಿಂಗೆ ಮಾಡ್ತೀನಿ. ಇಲ್ಲ ಮಾಮ ಇವಾಗಲೇ ಮಾಡಾಕಮ್ಮ, ಇವಾಗಲೇ ನನಗೆ ತಿನ್ನಕ್ಕಾಗಲ್ಲ ತಿಂಡಿ, ಬೆಳಿಗ್ಗೆ ತಿಂಡಿ ಇನ್ನೇನು ತಿನ್ನೋಣ ಅಂತ ಹೇಳಿರ ಬೇಕಾರೆ ಇನ್ನೇನು ಮಾಡಾಕ್ತೀನಿ ಇವಾಗ್ಲೇನೆ. ಮಾಮ ಏನು ಹೇಳ್ತಾರೋ ಅದ್ರ ಮೇಲೆ ಆತೆ. ಇಲ್ಲಿ ಹೋಗಮ್ಮ ಸರೋದಮ್ಮ, ನಾನು ಯಾವತ್ತಾದ್ರೂ ಏನಾರ ಅಂದಿದ್ದೇನಮ್ಮ? ಏನು ಮಾಡೋಕ್ಕಾಗಲ್ಲ ಕಣ್, ಹೋಗಿ ಇವಾಗ. ಪಾಪ ನನಗೋಸ್ಕರ ಒಬ್ನಿಗೋಸ್ಕರ ಇನ್ನೇನು ಮುದ್ದೆ ಮಾಡ್ತೀಯ ಇವಾಗ? ನೀನು ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿರ್ತೀಯ, ಹೋಗ್ತಾ ಎತ್ಲಾಗಿ. ಟೀ ಬೇರೆ ಕುಡಿತೀವಿ, ಒಂದ್ರಿಟ್ಟು ಚಕ್ಲಿ ಅದು ಖಾರ ಎಲ್ಲ ಹಾಕ್ಕೊಂಡು ಒಂದ್ರಿಟ್ಟು ಅದು ಪಲಾವ್ ಅಂತ ಹೇಳದಲ್ಲ ಅದನ್ನೇ ಹಾಕೊಂಬ ಹೋಗು. ಬೆಳಗಿಂದ ಕುಂತಿತ್ತಾವಲೆ ಕುಂತಿದ್ದೀವಿ, ಬೆಳಿಗ್ಗೆ ತಿಂಡಿ ತಿಂದಿದ್ದೆ ಇನ್ನೂ ಅರಗಿಲ್ಲ. ನನಗೇನು ಮಧ್ಯಾಹ್ನ ಹೊತ್ತೇನು ಜಾಸ್ತಿ ನಾನೇನು ಊಟ ಮಾಡಲ್ಲ. ಏನಂದರೆ ಒಂದು ರೀಟು ತಿನ್ನಬೇಕು. ನಿಮ್ಮ ಮತ್ತೆ ಕಾಡ್ತಿಂದ ಅರ್ಧ ನಾನು ಊಟ ಮಾಡ್ತೀನಿ ಮಧ್ಯಾಹ್ನದ ಹೊತ್ತು ಬಿಟ್ಟರೆ. ನಾನೇನು ಟೀಗಿ ಕುಡ್ಕೊಂಡೆ ಒಂದು ಗಳಿಗೆ ಹಂಗೆ ಕಾಲ ಕಳೆದು ಬಿಡ್ತೀನಿ. ಸಂಜೆ ಊಟನೇ ಹೊಟ್ಟೆ ತುಂಬ ಮಾಡೋದು. ಸಂಜೆ ಬೇಕಾದ್ರೆ ಅಡುಗೆ ಮಾಡುವಂತೆ ಮೊಳಕೆ ಕಟ್ಟಿದ ಹುಳಿಕಾಳು ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿ ಬಿಸಿ ಬಿಸಿ ಅನ್ನ ಮಾಡಿಬಿಟ್ರೆ ಅದ್ರ ರುಚಿನೇ ಬೇರೆದಿರುತ್ತೆ ಕಣ್ತಾಯಿ. ಚೆನ್ನಾಗಿ ಮಾಡು, ಒಂದು ರೀಟು ಮಸಾಲೆ ಗಿಸಾಲೆ ಎಲ್ಲ ಹಾಕಿ. ಇಲ್ಲ ನಿಮ್ಮ ಅತ್ತೆ ಮಾಡ್ತಾಳೆ, ನೀನು ಮುದ್ದೆ ಅನ್ನ ಮಾಡಿಬಿಡು. ನಿಮ್ಮ ಅತ್ತೆ ಸಾಂಬಾರೆಲ್ಲ ಮಾಡಿ ಒಗ್ಗರಣೆ ಎಲ್ಲ ಕೊಟ್ಟು ಮಾಡ್ತಾಳೆ. ಹೆಂಗ ಹೋಗಿ ಇವಾಗ ಅದನ್ನೇ ಹಾಕಂಬ, ಇನ್ನೇನು ಮಾಡೋಣ. ಮಾಮಾಯಿ ಅತ್ತೆ, ಏನು ಹೇಳೋದು ಮರ್ತ್ಬಿಟ್ಟೆ. ಹೆಂಗ ಪುರ್ಸೊತ್ತಾಗಿ ಇದ್ದೀರಾ ನೀವು, ನಾನು ಪುರ್ಸೊತ್ತಾಗಿ ಇದ್ದೀನಿ. ಈ ಮಾಮ ಅಂತೂ ಮಂತವ ಯಾವಾಗಲೂ ಇರಲ್ಲ. ಅತ್ತೆ ಈಗ ಒಂದು ಕೆಲಸ ಮಾಡ್ತೀನಿ. ಈಗ ಹೆಂಗಿದ್ರು ಪಲಾವ್ ಐತೆ, ಅದ್ರ ಮೇಲೆ ಪಕೋಡ ಏನಾರು ಮಾಡ್ತೀನಿ ಕಣ್ತಡ್ರಿ. ಬಿಸಿ ಬಿಸಿಯಾಗಿ ಪಕೋಡ ಮಾಡ್ಕೊಡ್ತೀನಿ. ಚೆನ್ನಾಗಿರುತ್ತೆ ಕಣತೆ ತಿನ್ನೋದಕ್ಕೆ. ಚಳಿಗೂ ಅದಕ್ಕೂ ಮಳೆ ಬರ್ತಿರೋದಕ್ಕೂ ಅದಕ್ಕೂ ಸುಮ್ಮನೆ ಕುಂತಿದ್ದೀವಿ. ಇನ್ನೇನು ಮಾಡೋಣ, ಅದಾದ್ರೂ ಮಾಡೋಣ. ನಾನು ಭಾಳ ದಿವಸದಿಂದ ಪಕೋಡ ಮಾಡ್ಕೊಡೋಣ ಅತ್ತೆ ಮಾಮಂಗೆ ಎಲ್ಲರೂ ತಿನ್ನೋಣ ಅಂದ್ಕೊಂಡಿದ್ದೆ. ಯಾಕ ಟೈಮೇ ಸಾಕಾಗ್ತಿರಲ್ಲ ನನಗೆ ಮಾಡ್ಕೊಂಡು ತಿನ್ನೋದಕ್ಕೆ. ಆ ಕೆಲಸ ಈ ಕೆಲಸ, ನೀವು ಬೇರೆ ಜಾಸ್ತಿ ತಿಂಡಿ ಮಾಡಬೇಡ್ರಿ ಅಂತ ಬೇರೆ ಹೇಳ್ತಿದ್ರಿ. ಇವಾಗಂತೂ ಇವಾಗ ಪುರುಸೊತ್ತಾಗಲೇ ಇದ್ದೀನಿ, ನೀವು ಇದ್ದೀರಾ, ಮನೆಯವರೆಲ್ಲ ಕೂತ್ಕೊಂಡು ಹೆಂಗ ತಿನ್ಬಹುದು. ಮಾಡ್ತೀನಿ ಕಣತೆ, ಮಾಡೋಣೇನತ್ತೆ? ನೋಡ್ತಾಯಿ ಅಮ್ಮಣ್ಣಿ ಸರೋಜಮ್ಮ, ನಿನಗೆ ಯಾವತ್ತಾನೆ ನಾನು ಬೇಡ ಅಂತ ಹೇಳಿದ್ದೀನಿ ಹೇಳು? ನಿನಗೆ ಇಷ್ಟ ಬಂದಿದ್ದು ಮಾಡಾಕಮ್ಮ, ನಾನು ಯಾವತ್ತೂ ಬೇಡ ಅಂದಿಲ್ಲ. ಸದ್ಯ ನಮಗೆ ನೀನು ಮಗಳಿಗಿಂತ ಹೆಚ್ಚಾಗಿ ನಮಗೆ ನೋಡ್ಕೊಳ್ತಿದೀಯ, ಆರೈಕೆ ಮಾಡ್ತಿದೀಯ.
ಅಂಥದ್ರಲ್ಲಿ ನೀನು ಅದು ಮಾಡಾಕ್ತೀಯ ಇದು ಮಾಡಾಕ್ತೀಯ ಅಂತ ನಾನು ಯಾವತ್ತಾದರೂ ಹೇಳಿದ್ರೆ ಆ ಭಗವಂತ ಮೆಸ್ತಾನೆ ತಾಯಿ ನೀನೇ ಹೇಳು. ನಿನಗೇನು ಇಷ್ಟ ಬರುತ್ತೋ ಅದನ್ನೇ ಮಾಡ್ತಾಯಿ, ನಾನೇನು ಏನು ಬೇಡ ಅಂತ ಹೇಳಲ್ಲ. ಹಂಗಲ್ ಕಣಮ್ಮ, ನೀನ್ ತಿನ್ನಲ್ಲ ಏನಿಲ್ಲ, ಎಣ್ಣೆಲ್ ಕರ್ದಿರೋದು ನನ್ ತಿನ್ನಕ್ಕಾಗಲ್ ಕಣ್ರಮ್ಮ, ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತೀಯ. ಅದಕ್ಕೆ ಕೇಳಿದ್ದು, ನೀನ್ ತಿಂತೀನಂದ್ರೆ ಮಾತ್ರ ನಾನು ಮಾಡ್ತೀನಿ, ಇಲ್ಲ ಅಂದ್ರೆ ಬೇಕಾದ್ರೆ ಬೇಡ ಕಣ್ಬಿಡು. ಅಣ್ಣಿ, ನಾನೇನು ಜಾಸ್ತಿ ಏನು ತಿನ್ನಲ್ಲ, ಆದ್ರೆ ನನಗೋಸ್ಕರ ನೀವು ಮಾಡೋದೇನು ಇದು ಬಿಡ್ಬೇಡ್ರಿ, ಮಾಡ್ರಿ. ನಿಮ್ಮತ್ತೆ ಪಾಪ ಇದ್ದಾನೆ, ಆ ಹುಡುಗ ಇದ್ದಾನೆ, ಅವ್ನು ಕುಮಾರಣ್ಣ ಇಲ್ಲೇ ಎಲ್ಲ ಇರಬೇಕು, ಅವನು ಬರ್ತಾನೆ, ಮನೆಯವ್ರು ಎಲ್ಲರೂ ಇದೀವಿ, ತಿಂದರೆ ಆಗುತ್ತೆ. ನಾನು ಒಂದು ತಿಂತೀನಿ, ಒಂದು ಈಟೆ ತಿಂತೀನಿ. ಏನಂದ್ರೆ ನನಗೆ ಎಣ್ಣೆಲ್ಲಿ ಕರೆದಿರೋದು ಅಷ್ಟು ತಿನ್ನಕ್ಕಾಗಲ್ ಕಣ್ತಾಯಿ, ನಿನಗೂ ಗೊತ್ತಲ್ಲ ನನಗೆ. ನಾನು ಅವೆಲ್ಲ ಜಾಸ್ತಿ ಆಸೆ ಪಡಲ್ಲ. ಏನಿದ್ರು ನಾನು ಮುದ್ದೆ, ನನಗೆ ರಾಗಿ ರೊಟ್ಟಿ ಇಂಥದ್ದೇನಾರು ಇದ್ರೆ ಮಾತ್ರ ಇನ್ನೂ ಒಂದ್ರಿಟ್ಟು ಜಾಸ್ತಿ ಅನ್ನಂಗೆ ಹಾಕಬೇಕಾರೆ ಜಗ್ಸ್ ತಿಂತೀನಿ ಬಿಡಕಾದ್ರೆ. ಇವೆಲ್ಲ ಎಣ್ಣೆಲ್ಲಿ ಕರೆದಿರೋದು ಅವೆಲ್ಲ ಒಂದು ತಿನ್ನುವಾಗ ಅಷ್ಟೇ ಬಾಯಿ ರುಚಿ, ಆಮೇಕಿಂದ ಹೊಟ್ಟೆಲೆಲ್ಲ ಗುಡು 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 ಅಂತಿರುತ್ತೆ, ಒಂದೇ ಸಮನೆ ಗ್ಯಾಸ್ಟಿಕ್ ಆಗಂಗೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಆಟೆ ಅವು. ಸರಿ ಕಣ, ಆಯ್ತು ಮಾಡಮ್ಮ, ನಾನೇನು ಬೇಡ ಅಂತ ಏನು ಹೇಳ್ತಿಲ್ಲ, ನಿನ್ಗೆ ಇಷ್ಟ ಬಂದಿದ್ದೆ ಮಾಡಾಕು ತಾಯಿ, ಬೇಜಾರು ಮಾಡ್ಕೋಬೇಡ ನೀನು. ಮತ್ತೆ ನಮ್ಮ ಮಾಮ ಹಂಗಂತ ಹೇಳಿರಂತ ನಾನು ತಿಂತೀನಿ, ನೀನು ಮಾಡಿ ಹೋಗು. ಅಲ್ಕಣ ಮಾಮ, ಸರಿ ಆಯ್ತು ಮಾಡ್ಕೊಂಬರ್ತೀನಿ ಮಾಮ. ಒಂದ್ರಿಟ್ಟು ಪಕೋಡ ಮಾಡೋದಕ್ಕೆ ಈರುಳ್ಳಿ ಕಡಿಮೆ ಇದಾವ್ ಕಣ ಮಾಮ, ಮನೆಯವರೆಲ್ಲ ತಿನ್ಬೇಕು ನೋಡ್ರಿ, ಒಂದ್ರಿಟ್ಟು ಜಾಸ್ತಿ ಅನ್ನಂಗೇನೋ ಮಾಡ್ತೀನಿ. ಈರುಳ್ಳಿ ಬೇರೆ ಖಾಲಿ ಆಗೈತೆ ಮಾಮ, ಹೋಗಿ ತಗೊಂಬರ್ತೀರೇನು ಮಾಮ? ಏನಮ್ಮ ಈರುಳ್ಳಿ ಖಾಲಿ ಆಗೈತಾ? ಅಲ್ಕಣ್ತಾಯಿ, ನಾನು ತಿಪ್ಪೂರಿಗೆ ಹೋದಾಗ ಒಂದು ಮಾತು ಹೇಳ್ಬೇಕಿತ್ತಾನೆ, ಈರುಳ್ಳಿ ಖಾಲಿ ಆಗೈತೆ ಕಣ್ಮಮ್ಮ, ಹೋಗಿ ತಗೊಂಬರ್ಮಮ್ಮ ಅಂತ. ನೋಡಿ ಯಾವಾಗ ಹೇಳ್ತಿದ್ಯಾ ಅಂತ, ನೋಡಿ ಇವಾಗ ಹೇಳ್ತಿದ್ಯಾ ಅಲ್ತಾಯಿ ನೀನು. ಸರಿ ಕಣ, ಆಯ್ತು ಬಿಡಮ್ಮ, ಹೋಗಿ ತಗೊಂಬರ್ತೀನಿ. ಇನ್ನೇನು ಮಾಡೋಣ, ಮಳೆ ಬೇರೆ ಬರ್ತೈತೆ ಕಣ್ತಾಯಿ, ನನಗೆ ಮಳೆಲಿ ನೆನೆದು ಬಿಟ್ರೆ ತಿರ್ಗಾ ಕೆಮ್ಮು ನೆಗಡೆ ಎಲ್ಲ ಶುರು ಆಗ್ಬಿಟ್ರೆ ಅಂತ. ಯಾಕೆ ಒಂದು 2-3 ದಿವಸದಿಂದ ಬೇರೆ ಒಂದು ವಾರದಿಂದ ಕಾಯಿಲೆ ಬಿದ್ದುಬಿಟ್ಟಿದ್ದೆ, ಇವಾಗ ಒಂದು ರೇಟು ಆರಾಮಾಗಿದ್ದೀನಿ. ತಿರ್ಗಾ ಮಳೆಲಿ ನೆಂದು ಬಿಟ್ರೆ ಏನು ಮಾಡೋಣ ಅಂತ ಒಂದು ರೇಟು ಕಡಿಮೆ ಆಗೈತೆ. ಛತ್ರಿ ಹಾಕೊಂಡು ಹೋಗಿ ಬರ್ತೀನಿ ಕಣ್ ಹೇಳು. ಏನೂ ಆಗಲ್ಲ, ಹೋಗಿ ತಗೊಂಬರ್ತೀನಿ. ಇಲ್ಲೇ ನಮ್ಮ ಗಿರೀಶಣ್ಣ ಅಂಗಡಿಲಿ ಐತೆ, ಹೋಗಿ ತಗೊಂಬರ್ತೀನಿ ಬಿಡು. ಸರಿ ಕಣ ಮಾಮ, ಆಯ್ತು ಮಾಮೋಯ್, ಮಳೆ ಒಂದ್ರಿಟ್ಟು ಕಡಿಮೆ ಆಗೈತೆ, ರಪ್ಪನ ಬರ್ರಿ ಮಾಮ, ಹಂಗಾರೆ ಬೇಗ ಹೋಗಿ ತಗೊಂಬರ್ರಿ ಮಾಮ. ಮತ್ತೆ ಬೇಜಾರು ಮಾಡ್ಕೊಬೇಡ್ರಿ, ಮತ್ತೆ ಕಳಿಸ್ತಿದ್ದೀನಿ ಅಂತ ಏನು ಮಾಡೋಣ. ನನಗೆ ಪಕೋಡ ಮಾಡ್ಕೊಂಡು ಎಲ್ಲರಿಗೂ ಮಾಡಾಕಿ ನನಗೂ ತಿನ್ಬೇಕಂತ ಆಸೆ ಆಗ್ಬಿಟ್ಟೈತೆ. ಆದರೆ ಇವಾಗ ಈರುಳ್ಳಿ ಖಾಲಿ ಆಗೈತಲ್ಲ, ಅದು ಕಣಮಮ್ಮ ಆಟೆಯು, ಇನ್ನೇನಿಲ್ಲ ಮಾಮೋಯ್. ಆ ಹುಡುಗಂಗೆ ಪಾಪನ ಕೈಲೇ ಕಳ್ಸೋಣ, ಅವನೇ ಹೋಗಿ ತಗೊಂಬರೋನು, ಅವನ ಕೈಲಿ ಹೇಳಿ ಕಳ್ಸೋಣ ಅಂತ ನೋಡಿದೆ. ಈಗ ಮಳೆ ಬಂದು ಎಲ್ಲ ಗುಂಡಿ ಕೊಟ್ರಲ್ಲೆಲ್ಲ ನೀನು ಇರ್ತಿರ್ತಾವಲ್ಲೆಲ್ಲ, ಇವನಿಗೆ ಕಳಿಸ್ಬಿಟ್ರೆ ಆಯಿತು. ಹುಡುಗರ ಜೊತೆ ಎಲ್ಲ ಹೋಗ್ಬಿಟ್ಟು ಹಂಗೆ ಕುಣಿದಾಡ್ಕೊಂಡು ಬಂದ್ಬಿಡ್ತಾನೆ, ಮಳೆಲೆಲ್ಲ ನೆನ್ಕೊಂಡು ತಿರ್ತಾ. ಹೆಂಗ ಕಳಿಸಿದ್ರೆ ಸಾಕು ಅಂತ ಕಾಯ್ಕೊಂಡು ಕುಂತಾನೆ. ಅದಕ್ಕೆ ಬೇಡ ಕಣ್ಮಮ್ಮ, ನೀವೇ ಹೋಗಿ ಬರ್ರಿ ಅಂತ, ಇಲ್ಲ ಅಂದರೆ ಅವನಿಗೆ ಕಳಿಸ್ತಿದ್ದೆ. ಇರ್ಲಿ ಬಿಡಮ್ಮ, ಏನು ಆಗಲ್ಲ, ಮಳೆ ಕಡಿಮೆ ಆಗೈತೆ, ಏನೊಂದು ರೇಟು ನಿಧಾನಕ್ಕೆ ಬರ್ತೈತೆ ಆಟೆಯ. ಅಲ್ಲಿ ಒಳಗಡಿಕೆ ನನ್ನ ರೂಮ್ ಹತ್ರ ಛತ್ರಿ ಇಟ್ಟಿರ್ಬೇಕು, ನಿಮ್ಮ ಅತ್ತೆ ಅಲ್ಲೇ ಇರಬೇಕು, ನನ್ನ ರೂಮಲ್ಲೇ ಇದೆ. ಹೋಗಿ ಛತ್ರಿ ಎತ್ಕೊಂಬ ಹೋಗು, ಹೋಗಿ ನಾನು ತಗೊಂಬರ್ತೀನಿ, ಏನೂ ಆಗಲ್ಲ. ಎಷ್ಟು 1 kg ಬೇಕಾ 2 kg ತಗೊಂಬರೋಣ? ಬರೀ ಈರುಳ್ಳಿ ಮಾತ್ರನ, ಬೇರೆದೇನಾರ ಬೇಕೇನು ನೋಡ್ತಾಯಿ? ಮೆಣಸಿಕಾಯಿನೋ ಇಲ್ಲ ಬೋಂಡದಿಟ್ಟು ಎಣ್ಣೆನೋ ಏನಾರ ಬೇಕಿದ್ರೆ ಹೇಳ್ಬಿಡು, ಇವಾಗ್ಲೇನೆ ಆಗಾಗ ಆಗಲಿಲ್ಲ ಹೋಗಿ ತಗೊಂಬರಕ್ಕಾಗಲ್ಲ. ಇನ್ನೇನಾರು ಮನೇಲಿ ಏನಾದರೂ ಬೇಕಾದ್ರೆ ಹೇಳ್ಬಿಡು, ರಪ್ಪನ ತಗೊಂಬಂದ್ಬಿಡ್ತೀನಿ ಅತ್ಲಾಗಿ. ಕಣ್ಮಮ್ಮ ಎಲ್ಲ ಇದಾವೆ, ಏನಂದ್ರೆ ಈರುಳ್ಳಿ ಒಂದು ಖಾಲಿ ಆಗೈತೆ ಅಷ್ಟೇ ಆಟೆಯ, ಅದು ಬಿಟ್ರೆ ಇನ್ನೇನಿಲ್ಲ ಕಣ್ಮಮ್ಮ. ನಾನು ಇನ್ನೇನು ನಾಳೆ ನಾಡದ್ರಲ್ಲಿ ಇನ್ನೇನು ತಿಪ್ಪೂರಿಗೆ ಹೋದ್ರೆ ತರ್ಸೋಣಂತ ನಾನು ಸುಮ್ಕಾದೆ. ಇನ್ನೇ ಗೌರಿ ಹಬ್ಬಕ್ಕೆ ತಗೊಂಬಂದಿದ್ದು ಎಲ್ಲ ಖಾಲಿ ಆಗ್ಬಿಡ್ತು. ಅದಕ್ಕೆ ಈ ಸಂತೆ ದಿವಸನೂ ಏನು ಹೇಳಿಲ್ಲ ನಾನು, ಇದ್ವಲ್ಲ. ಇನ್ನು ಪಕೋಡ ಮಾಡೋಕ್ಕೆ ಒಂದು ಸ್ವಲ್ಪ ಬೇಕಲ್ಮಮ್ಮ, ಎಲ್ಲರೂ ತಿಂತೀವಿ ನೋಡು, ಅದಕ್ಕೋಸ್ಕರ ಆಟೆ ಹಾಕಣಮಮ್ಮ. ಇನ್ನೇನು ಕೊತ್ತಂಬರಿ ಸೊಪ್ಪೈತೆ, ಮೆಣಸಿಕಾಯಿ ಐತೆ, ಬೋಂಡದಿಟ್ಟು ಎಣ್ಣೆ ಎಲ್ಲ ಇದೆ ಕಣ್ಮಮ್ಮ, ಇಂಥದ್ದಿಲ್ಲ ಅಂತ ಏನಿದಿಲ್ಲ, ಎಲ್ಲ ಇದಾವೆ. ಆದರೆ ಇದೊಂದಿರಲಿಲ್ಲ ಅಷ್ಟೇ ಮಮ್ಮ, ಈರುಳ್ಳಿ ಕಡಿಮೆ ಆಗಿತ್ತು ಆಟೆಯ, ಇನ್ನೇನಿಲ್ಲ. ಹೋಗ್ಮಮ್ಮ ತಗೊಂಬ ಬೇಗ. ಮಣಿ ಸರೋದಮ್ಮ, ಬೇಡ ಕಣ್ ಸುಮ್ಮನಿರ್ತಾಯಿ, ನಿಮ್ಮ ಮಾಮ ಎತ್ಲಾಗೂ ಏನು ಹೋಗೋದು ಬೇಡ, ನಾನೇ ಹೋಗಿ ಬರ್ತೀನಿ ಬೇಕಾದ್ರೆ. ಯಾಕೆ ಬೇಕು ಮತ್ತೆ ತಿರ್ಗಾ ಮಳೆಯಲ್ಲಿ ನೆಂದ್ಬಿಟ್ಟು ಇವಾಗ ನೀನು ಪಕೋಡ ಮಾಡಬೇಕು, ಈರುಳ್ಳಿ ತಗೊಂಬರ್ಬೇಕಲ್ವಾ? ನಾನು ಹೋಗಿ ತಗೊಂಬರ್ತೀನಿ, ನಾನು ಸುಮ್ಕೆ ಕುಂತಿದ್ದೀನಿ, ನಾನು ಎತ್ಲಾಗೂ ಏನು ಹೋಗಂಗಿಲ್ಲ. ನಾನೇ ನಿಧಾನಕ್ಕೆ ಹೋಗಿಟ್ಟು ಛತ್ರಿ ಹಾಕೊಂಡು ಹೋಗಿ ತಗೊಂಬರ್ತೀನಿ ಕಣ್, ಸುಮ್ಮನಿರಿ. ಯಾಕೆ ಬೇಕು? 1 ವಾರದಿಂದ ಕಾಯಿಲೆ ಬಂದು ಜ್ವರ ಬಂದ್ಬಿಟ್ಟು ಮಲಗಿದ್ ನಿಮ್ಮ ಮಾಮ, ನಿನ್ನೆಯಿಂದ ಇವತ್ತಿಂದ ಒಂದು ರೀಟೆ ಇಟ್ಟು ಪರವಾಗಿಲ್ಲ, ಆರಾಮಾಗಿ ಐತೆ. ಒಂದು ಚೂರು ನಿಲ್ಲಿಸ್ದಂಗೆ ಹಂಗೆ ಕೆಮ್ತಿತ್ತು, ರಾತ್ರಿ ಎಲ್ಲ ಮಲಗ್ತಿರಲಿಲ್ಲ ಆ ಕೆಮ್ಮಿಂದ. ಎದೆನೋವು ಅಂತ ಅರ್ಧ ಅಯ್ಯೋ ಅಂತಿತ್ತು. ಕೆಮ್ಮಿ ಈಗ ಒಂದು ಚೂರು ಪರವಾಗಿಲ್ಲ, ಆರಾಮಾಗೈತೆ. ತಿರ್ಗಾ ಮಳೆಯಲ್ಲಿ ಹೋಗ್ಬಿಟ್ಟು ನೆನ್ಕೊಂಬಂದು ತಿರ್ಗಾ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ಅಷ್ಟೊಂದು ಕೆಮ್ಮು ತಲೆನೋವು ಎಲ್ಲ ಶುರು ಆಗ್ಬಿಡುತ್ತೆ. ಏನು ಬೇಡ,
ನಾನೇ ಹೋಗಿ ನಿಧಾನಕ್ಕೆ ನಡ್ಕೊಂಡು ಹೋಗ್ಬಿಟ್ಟು ತಗೊಂಬರ್ತೀನಿ. ಸುಮ್ಕಿರು, ಒಳಗು. ಆ ಒಳಗಡೆಗೆ ಛತ್ರಿ ಇಟ್ಟಿದ್ದೀನಿ, ಛತ್ರಿಗೆ ಹೋಗಿ ತಗೊಂಬ ಹೋಗು, ನನ್ನ ರೂಮಲ್ಲಿ ಐತೆ. ಏನು ಆಗಲ್ಲ ಕಣ, ಸುಮ್ಕಿರೇ. ಓ ನಾನೇ ಹೋಗಿ ಬರ್ತೀನಿ. ಓ ಹಂಗಾರೆ ದಿಸಾಲು ಏನು ಮಳೇಲಿ ನೆಂದೇ ಇಲ್ವಾ ನಾನು? ಹಂಗಾರೆ ನೀನು ಚೆನ್ನಾಗಿ ಮಾತಾಡ್ತೀಯ ಕಣೆ. ನನಗೆ ಕುಂತು 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 ಬೇಜಾರಾಗ್ತೈತೆ. ಹೆಂಗ ಹುಡುಗಿ ಹೆಂಗ ಅಂಗಡಿ ತಾವು ಕಳಿಸ್ತಿದ್ದಾಳೆ, ಅಂಗಡಿ ಮಂತ ಹೋಗ್ಬಿಟ್ಟು ಒಂದ್ಗಳಿಗೆ ಅಡ್ಡಾಡ್ಕೊಂಡು ಎಲ್ಲರ ಹತ್ರ ಮಾತಾಡ್ಕೊಂಬರೋದಂತ ನಾನು ಹೋಗ್ತಿದ್ದೀನಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ಯಲ್ಲ, ಸುಮ್ಕಿರೇ, ನಾನು ಹೋಗಿ ಬರ್ತೀನಿ. ನೀನು ಹಂಗೆ ಆಡ್ಬೇಡ ನೀನು. ರಾಜ ನೋಡು, ನನಗೆ ರೇಗಿಸ್ಬಿಟ್ರೆ ನೋಡಿ ಇವಾಗ. ಓಹ್, ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನೀನು? ಅಲ್ಲಿ ಅಂಗಡಿ ಮಂತ ಕೂತ್ಕೊಂಡ್ಬಿಟ್ಟು ಆಟೆ ಹೊಡ್ಕೊಂಬರೋದಕ್ಕೆ. ಆ ಶೀತದ ಗಾಳಿ ಬೀಸ್ತಿರೋದು ಕಣಜೋ, ನನ್ನ ಮಾತು ಕೇಳು. ಥಂಡಿ ಗಾಳಿ ಬೀಸ್ತಿರೋದಕ್ಕೂ ಅದಕ್ಕೂ ಜ್ವರ ಗಿರ ಬಂದ್ರೆ ಏನು ಮಾಡೋದಜ್ಜ? ಇಲ್ದವೆಲ್ಲ ಸ್ಕೂಲು ಕುರಿಗಳೆಲ್ಲ ಮಾಡ್ಕೊಂಡಿದ್ಯಾ? ಬೇಡ ಬೇಡ ಕಣಜ, ಏನು ಬೇಡ. ನೀನು ಪಾಡಿಗೆ ನೀನು ಆರಾಮಾಗಿರುವಂತ ಹುಡುಗರೆಲ್ಲ ಹೇಳ್ತಾರೆ, ನಾನು ಹೇಳಿದ್ದೀನಿ. ನಮ್ಮ ಮಾತು ಕೇಳ್ತೀಯ? ಕುರಿ ಮರಿಗಳು ಬೇಡ ಅಂದ್ರೂ ಒಂದು 5-6 ಕುರಿ ಮರಿಗಳು ಬೇರೆ ತಗೊಂಬಂದ್ಬಿಟ್ಟಿದ್ಯಾ. ಆ ಸ್ಕೂಲ್ ನೋಡ್ಕೋಬೇಕು. ನಮ್ಮ ಕೈಲಿ ಆಗಲ್ಲ, ಏನಿಲ್ಲ. ಅವು ಒಬ್ನೇ ನೀನು ಕಾಯಿಲೆ ಬಿದ್ದು ಮಲ್ಕೊಂಡ್ಬಿಟ್ರೆ ಆ ಹುಡುಗ ಒಬ್ನೇ ನೋಡ್ಬೇಕಣಜ, ಅರ್ಥ ಮಾಡ್ಕೊಳ್ಳಜ. ನಾನು ಹೋಗಿ ತಗೊಂಬರ್ತೀನಿ ಕಣ್, ಸುಮ್ಮನಿರತ್ಲಾಗಿ ಕೂತ್ಕೊಂಡು ಆ ಹುಡುಗಿ ಟಿವಿ ಹಾಕೊಡ್ತಾಳೆ, ಟಿವಿ ಗಿಬಿ ನೋಡ್ತಿರು ಒಂದ್ಗಳಿಗೆ. ನೀನು ಅದೇ ಯಾಕೆ ಹಿಂಗೆ ಆಡ್ತೀಯ? ಸರಿ ಕಣ, ಆಯ್ತು ಬಿಡಮ್ಮ ಅತ್ಲಾಗಿ. ಹೋಗತ್ಲಾಗಿ ಈ ಮಳೆ ಅದು ಯಾವಾಗ ಕಡಿಮೆ ಆಗುತ್ತೋ ಏನೋ ಅತ್ಲಾಗಿ. ಆ ಮನೆಯಿಂದ ಆಚೆ ಕಡೆ ಹೊರಡಕ್ಕಾಗ್ತಿಲ್ಲ ಅತ್ಲಾಗಿ. ನನಗಂತೂ ಕೈ ಕಾಲೆಲ್ಲ ಕಟಾಕಂಗೆ ಆಗ್ಬಿಟ್ಟೈತೆ, ಹಗ್ಗ ತಗೊಂಡು ಕಟಾಕಿರಂಗೆ ಆಗ್ಬಿಟ್ಟೈತೆ ಅತ್ಲಾಗಿ. ನೀವಂತೂ ಮನೆಯವ್ರಂತೂ ಎಲ್ಲೂ ಕಳಿಸ್ತಿಲ್ಲ ಬೇರೆ, ಅದಕ್ಕೂ ಬ್ಯಾಡವಲ್ಲ. ಅಯ್ಯೋ ಭಗವಂತ, ಈ ಮಳೆ ಯಾವಾಗ ಕಡಿಮೆ ಆಗುತ್ತೋ ಭಗವಂತ, ಹಂಗ ಅನ್ಸ್ಬಿಟ್ಟೈತೆ ನನಗಂತೂ ಅತ್ಲಾಗಿ. ಇರ್ಲಿ ಬಿಡು ಅತ್ಲಾಗಿ, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಹೋಗು ಬೇಗ. ಕಣತೆ ಆಯ್ತು, ರೂಮ್ ಒಳಕ್ಕೆ ಛತ್ರಿ ಐತೆ, ಬೇಗ ಹೋಗಿ ತಗೊಂಬರ್ತೀನಿ ತಡ್ರಿ. ಹೋಗಿರಂತೆ, ಹೋಗಿ ಬರೀರಂತೆ. ಈರುಳ್ಳಿ ತಗೊಂಬರ್ರಿ ಸಾಕು, ಇನ್ನೇನು ಬೇಡ. ಇನ್ನೇನು ತಗೊಂಬರಕ್ಕೇನು ಹೋಗ್ಬೇಡ್ರಿ. ಆ ಪಾಪಂಗು ತಿನ್ನಕ್ಕೇನು ತಗೊಂಬರ್ಬೇಡ್ರಿ. ಇನ್ನೇನು ಇಲ್ಲೇ ಮನೇಲೆ ಪಕೋಡ ಮಾಡ್ತೀನಿ, ಇಲ್ಲೇ ತಿಂತಾನೆ. ಅಮ್ಮಣ್ಣ, ನಿಧಾನಕ್ಕೆ ಮಾತಾಡೆ, ಒಂದ್ರಿಟ್ಟು ನಿಧಾನಕ್ಕೆ ಮಾತಾಡೆ. ಆ ಹುಡುಗ ಕೇಳಿಸ್ಕೊಂಡ್ರೆ ಸುಮ್ಮನಿರ್ತಾನ ಅವನು. ಹೆಂಗ ಒಳಗಡೆ ರೂಮ್ ಒಳಗೆ ಕೂತ್ಕೊಂಡ್ಬಿಟ್ಟು ಏನೋ ಓದ್ಕೊಳೋದ ಬರ್ಕೊಳೋದ ಮಾಡ್ತಿದ್ದಾನೆ. ಅಜ್ಜಿ ಹೋಗ್ತೈತಂತ ಏನಾರು ಗೊತ್ತಾಗ್ಬಿಟ್ರೆ, ಅಂಗಡಿ ಮಂತಾವ ಅಜ್ಜಿ ಹೋಗ್ತೈತಂತ ಗೊತ್ತಾಗ್ಬಿಟ್ರೆ ಅವ್ನು ಬಿಡ್ತಾನ ಅವನು. ಅಯ್ಯೋ, ಅಡ್ಡಾಡ್ಕೊಂಡು ನಿನ್ಕೊಂಡ್ಬಿಡ್ತಾನೆ. ನಾನು ಬರ್ತೀನಿ ಕಣಜಿ, ನನಗೂ ಕರ್ಕೊಂಡು ಹೋಗಜ್ಜಿ ಅಂತ. ಮತ್ತೆ ಕೊಡ್ಸೋದೇನೋ ಕೊಡಿಸ್ಬೋದು, ನನಗೇನು ಭಯ ಏನಿಲ್ಲ. ಏನಾರು ತಿನ್ಕೊಂಬರ್ಲಿ, ಬೇಕಾದ್ರೆ ಒಂದು 5-10 ರೂಪಾಯಿ ತಿಂತಾನೆ, ಅವನು ಎಷ್ಟೊತ್ತು ತಿಂತಾನೆ. ಆದ್ರೆ ಮಳೆಲಿ ನೆನ್ಕೊಂಬಂದ್ಬಿಡ್ತಾನೆ ತಿರ್ಗಾ ಅವನು. ಅದೇ ಒಂದು ತೊಂದರೆ. ಈ ಕಡೆ ಬರ್ತಿದ್ರೆ ನನಗೆ ಗೊತ್ತಿಲ್ದಂಗೆ ನನಗೆ ಯಾಮಾರಿಸ್ಬಿಟ್ಟು ಅದ್ಲೇ ಹುಡುಗರ ಜೊತೆ ಆಡಕ್ಕೆ ಹೋಗ್ಬಿಡ್ತಾನೆ, ಮನೆಯಿಂದ ಆಚೆಗೆ ಹೋದ್ರೆ ಅವನು. ಅದಕ್ಕೋಸ್ಕರ ಸುಮ್ಕಿರು, ಒಂದ್ರಿಟ್ಟು ನಿಧಾನಕ್ಕೆ ಮಾತಾಡು. ಅಜ್ಜಿ ಏನಾರು ಅಂಗಡಿ ಮಂತ ಹೋಗ್ತೈತಂತ ಗೊತ್ತಾಗ್ಬಿಟ್ರೆ ಅವ್ನು ಬಿಡಗಿಡಲ್ಲ. ಅದಕ್ಕೆ ಹೇಳ್ತಿರೋದು, ನಾನು ನಿಧಾನಕ್ಕೆ ಹೋಗಿ ಬರ್ತೀನಿ, ಸುಮ್ಕಿರು, ಹೋಗಿ ಒಳಿಕೆ. ಏನಾದರೂ ಕೇಳಿದ್ರು ಇಲ್ಲೇ ಅಜ್ಜಿ ನೇತ್ರಕ್ಕನ್ ಮಂತವ ಎಲ್ಲ ಹೋಗೈತೆ, ಇಲ್ಲೇ ಪಕ್ಕದಲ್ಲೆಲ್ಲ ಪಾತ್ರೆಗಿದ್ರೆ ಬೆಳಗ್ತಿರ್ಬೇಕಣ್ಣ, ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ರಿ. ಮತ್ತೆ ಅದು ಬಿಟ್ಟು ಅಂಗಡಿ ಮಂತವ ಊರೊಳಗೆ ಹೋಗೈತಂತ ಹೇಳ್ಬೇಡ್ರಿ. ಒಂದೇ ಸಮನೆ ಅಳ್ತಾ ಕೂತ್ಕೊಂಡು ಛತ್ರಿ ಇಟ್ಕೊಂಡು ಓಡ್ ಬಂದ್ಬಿಡ್ತಾನೆ. ಮತ್ತೆ ಮಾಮ, ಅತ್ತೆ ಹೋಗೇ ಬಿಟ್ರು ಕಣ ಮಾಮವು. ನಾನು ಟೀ ಇಟ್ಟಿದ್ನಲ್ಲ ಒಳಗಡೆ, ಇನ್ನೇನು ಸೋಸ್ಕೊಂಡು ಬಂದು ಅತ್ತೆ ಕೊಡೋಣ, ಅತ್ತೆಗೂ ನಿಮಗೂ ಅಂದ್ಕೊಂಡೆ. ಇನ್ನೇನು ಹೋಗೇ ಬಿಟ್ರು, ನಿಮಗೆ ಸೋಸ್ಕೊಂಬಂದು ಕೊಡ್ತೀನಿ, ನೀವೇ ಕುಡೀರಿ ಅಂತ. ತಡ್ರಿ. ಲೇ ಗಿರೀಶಣ್ಣ, ಏನ್ ರಮಣ, ಇವ್ನು ಗಿರೀಶ್ ಇಲ್ವಾ? ಇವನು ಆವಾಗ್ಲಿ ನಾನು ಕೂತ್ಕೊಳ್ತಿದ್ದೀನಿ, ಏನು ಆಚೆ ಕಡೆನೇ ಬರಂಗಿಲ್ಲ. ಒಳಗಡೆಗೆ ಏನು ಮಾಡ್ತಿದ್ದಾನೆ ಇವನು? ಒಳಗಡೆಗೆ ಇರ್ಬೇಕಣ ಅವನು. ಏನು ತಗೊಂಡು ಹೋಗಿ ಬಂದೆ ನೀನು? ಏನಿಲ್ಲ ಕಣೋ, ಈ ಚಳಿಗೂ ಅದಕ್ಕೂ ಗುಡ್ರಿಗೂ ಅದಕ್ಕೂ ಏನಾರ ತಿನ್ನಂಗೆ ಆಗ್ತಿತ್ತು. ಅದಕ್ಕೆ ನಾವು ಮೂಡುಗೂರು ನಮ್ಮ ಹೆಂಗಸ್ರೆಲ್ಲ ಹೋಗ್ಬಿಟ್ಟು ಒಂದು 20 ರೂಪಾಯಿ ಚರ್ಮುರಿ, ಒಂದು 20 ರೂಪಾಯಿ ಬೋಂಡ, ಬಿಸಿ ಬಿಸಿ ಬಜ್ಜಿ ಏನಾರು ಮಾಡಿದರೆ ಗಿರೀಶಣ್ಣನ ಹೋಟ್ಲಲ್ಲಿ ಹೋಗಿ ತಗೊಂಬ ಅಂತ ಹೇಳಿರು, ತಗೊಂಬ ಅಂತ. ಅದಕ್ಕೆ ಬಂದೆ ಕಣ, ಕಟ್ಟಿಸ್ಕೊಂಡು ಹೋಗೋಣಂತ. ಇವ್ನು ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಒಳಗಡೆಗೆ ಇವಾಗ ಬೋಂಡ ಮಾಡ್ತಿದ್ದಾನ ಇವನು? ಇಲ್ಕಣೋ, ಅವಾಗ್ಲಿಂದಾನು ಮಾಡ್ತಿದ್ದಾನೆ. ಇವತ್ತು ಚಳಿಗೂ ಅದಕ್ಕೂ ಒಳ್ಳೆ ಗುಡ್ರ ಹಾಕೊಂಡಿರೋದಕ್ಕೂ ಅದಕ್ಕೂ ಎಲ್ಲ ಮನೇಲೇ ಇರ್ತಾರೆ. ಎಲ್ಲೂ ಕೆಲ್ಸಕ್ಕೆ ಎಲ್ಲೂ ಹೋಗಿರಲ್ಲ, ತೋಟದ ಕಡೆ ಹೊಲದ ಕಡೆ ಎಲ್ಲರೂ ಬರ್ತಾರಂತ ಗೊತ್ತು ನೋಡು. ಮಧ್ಯಾಹ್ನ 12 ಗಂಟೆಯಿಂದಾನೆ ಶುರು ಮಾಡ್ಕೊಂಡಿದ್ದಾನೆ ಕಣಪ್ಪ ಅಣ್ಣ. ಒಳ್ಳೆ ವ್ಯಾಪಾರ ಆಗ್ತೈತೆ. ನಾನು ಒಂದು 50 ರೂಪಾಯಿನ ಬೋಂಡ ಚರ್ಮುರಿ ಎಲ್ಲ ಕಟ್ಟಿಸ್ಕೊಂಡು ಹೋಗೋಣ ಅಂತಾನೆ ಬಂದಿರೋದು. ಅದಕ್ಕೆ ಅವನಿದ್ದವನು ಬಿಸಿ ಬಿಸಿ ಬಜ್ಜಿ ಬಿಡ್ತಿದ್ದೀನಿ, ತಡಿ ಅಣ್ಣ, ಚರ್ಮುರಿ ಬಜ್ಜಿ ಎಲ್ಲ ಹಾಕ್ಕೊಡ್ತೀನಿ ಅಂತ ಹೇಳಿದಾನೆ. ಅದಕ್ಕೂ ನಾನು ಕಾಯ್ಕೊಂಡು ಕುಂತಿದ್ದೀನಿ, ಬೋಂಡ ಬಜ್ಜಿ ಎಲ್ಲ ತಗೊಂಡು ಹೋಗೋಣ ಅಂತಾನೆ. ತಡಿ, ಇಬ್ರಿಗೂ ಒಂದೇ ಸಲಿನೇ ಹಾಕ್ಕೊಡೋದು. ಇನ್ನೇನು ಇವಾಗ ಬಿಡ್ತಿದ್ದಾನೆ ಬಜ್ಜಿ, ಇನ್ನೇನು ಹಾಕ್ಕೊಡ್ತಾನೆ. ಸುಮ್ಕಿರು, ಅರ್ಜೆಂಟೇನು ಮಾಡಕ್ಕೆ ಹೋಗ್ಬೇಡ. ಮತ್ತೆ ಇನ್ನೆಲ್ಲ ಪಾಪ ಸಮಾಚಾರ? ಪೂರಾ ಆರಾಮಾಗಿ ತಿರ್ಗಾಡ್ತಿದ್ಯಾ? ಎತ್ಲಾಗೂ ಹೋಗಿಲ್ಲನಪ್ಪ. ರಾಮಣ್ಣ, ಏನು ರಾಮಣ್ಣ ಹಿಂಗೆ ಕೇಳ್ತೀಯ ನೀನು? ಈ ಮಳೆಗೂ ಅದಕ್ಕೂ ಎಲ್ಲೂ ಹೋಗೋಣ ಹೇಳಪ್ಪ. ಇನ್ನೇನು ಆ ಸ್ಕೂಲ್ನು ಬಿಟ್ಕೊಂಡು ಹೋಗೋಣ ಅಂದರೆ ಆ ಸ್ಕೂಲ್ನು ಈ ಮಳೆಯಲ್ಲಿ ಎಲ್ಲೂ ಇದು ಮೇಯಲ್ಲ, ಏನಿಲ್ಲ. ಮಂತಾವಲೇನೇನು ಆ ಸ್ಕೂಲ್ನೆಲ್ಲ ಕಟಾಕಿ ಇನ್ನೇನು ಮಂತಾವಲ ಇದು ಕಣಪ್ಪ, ಎತ್ಲಾಗೂ ಹೋಗಿಲ್ಲೋ. ಇರ್ಲಿ ಬಿಡ್ಲಪ್ಪ ಲೈ,
ಅಯ್ಯೋ ಪಾಪ ಕೆಲಸ ಮಾಡುವಾಗ ಇನ್ನೇನು ಮಾಡಲ್ವೇನ್ರಲ್ಲ ಹೊಲ್ತಾವ ತೋಟತಾವೆಲ್ಲ ಏನೂ ಆಗಲ್ಲ. ಒಂದು 2 ದಿವಸ ಹಿಂಗೆ ಮಳೆ ಬಂದಾಗ ಪುರ್ಸೊತ್ತಾಗಿ ಸುಧಾರಿಸ್ಕೊಳ್ರಿ ಬಿಡ್ರಿ, ಏನೂ ಆಗಲ್ಲ. ಹ್ಞೂ ಪಾಪ ಗಿರೀಶ ಆಯ್ತಲ್ಲ ಪಾಪ ಲೈ ಥೋ ಬಿರ್ಬಿರ್ನ ಮಾಡ್ಕೊಡಪ್ಪ ಅತ್ಲಾಗಿ ಹೋಗಣ ಅತ್ಲಾಗಿ. ನಾನು ಬಂದು ಏಟೊತ್ತಾಯ್ತು ಅಲ್ಲೇ ಅರ್ಧ ಗಂಟೆ ಆತದ್ರ ಆಯ್ತು ಕಳ್ಳ. ಮನೇಲೆಲ್ಲ ಬೈತಾರ ಕಣಪ್ಪ ನನಗೆ. ಹ್ಞೂ ಬೋಂಡ ಚರ್ಮುರಿ ಕಟ್ಟಿಸ್ಕೊಂಬರ್ತೀನಂತ ಹೋಗಿದ್ದು ಮಧ್ಯಾಹ್ನ ಮಾಡೋದು ಆಯಿತು, ನೀನು ಬರಲಿಲ್ಲ ಅಂತ ಬೈತಾರ ಕಣಪ್ಪ. ಹ್ಞೂ ನಾವು ಒಂದು ರೇಟು ಬೇಗನೆ ತಗೊಂಡು ಹೋಗೋಣ ಅಂತ ನಾನೇನೋ ಬಂದರೆ ನೀನು ಗಂಟೆ ಮಾಡ್ತೀಯಲ್ಲ ಮಗ, ಬಿರ್ಬಿರ್ನೆ ಹಾಕ್ಕೊಡು. ಬಜ್ಜಿ ಎಲ್ಲ ಬೇಯ್ತ ಎತ್ಕೊಂಡು ತಡಿಯೋಣ. ಅದ್ಯಾಕೆ ಹಿಂಗೆ ಆಡ್ತಿದ್ಯಾ ನೀನು? ಒಂದೇ ಉಸಿರಿಗೆ ಆಡ್ತೀರಪ್ಪ ನೀವು. ಬೇಯದ್ ಬೇಡ ಆಮೇಕಿಂತ ತಗೊಂಡೋಗ್ಬಿಟ್ಟು ಲೇ ಗಿರೀಶ ನೀನು ಬಜ್ಜಿ ಮಾಡಿರೋ ಚೆನ್ನಾಗಿರಲಿಲ್ಲ ಕಳ್ಳ, ಬೆಂದಿರಲಿಲ್ಲ ಏನಿಲ್ಲ, ಅರ್ಜೆಂಟಲ್ಲಿ ಕೊಟ್ಟಿದ್ಯಾ ಅಂತ ಮಾರನೇ ದಿವಸ ಬಂದು ಬೈತೀರಪ್ಪ. ಚೆನ್ನಾಗಿ ರೋಸ್ಟ್ ಆಗಲಿ ತಡಿ ಒಂದ್ರಿಟು. ಅದ್ಯಾಕೆ ಹಿಂಗೆ ಆಡ್ತಿದ್ದೀರಾ? ನಾನು ಮಾಡಿದ್ರು ಕ್ವಾಲಿಟಿ ಆಗಿರೋವಂಥದ್ದು ಚೆನ್ನಾಗಿ ಮಾಡ್ತೀನಿ ಕಣ, ಒಳ್ಳೆ ಟೇಸ್ಟಿ ಆಗಿರಬೇಕು, ಹಂಗೆ ತಾನೇ ಮಾಡಿಕೊಡೋದು. ನನ್ನ ಬಗ್ಗೆ ಗೊತ್ತಿದ್ದು ನೀವು ಅರ್ಜೆಂಟ್ ಮಾಡ್ತಿರಲ್ಲ. ತಡ್ರಿ ಒಂದು 5 ನಿಮಿಷ ಆಗೇ ಹೋಯ್ತು. ಏನ ಮಾಡ್ಕೊಡಪ್ಪ ಅತ್ಲಾಗಿ. ಆವಾಗ್ಲಿಂದ ನಾನು ಬರೀ ಹಿಂಗೆ ಹೇಳ್ತಿದ್ಯಾ. ಎಷ್ಟೊತ್ತಂತ ಕಾಯ್ಕೊಂಡು ಕೂತ್ಕೊಳ್ಳೋಣ. ಕುಂತು ಸೊಂಟ ನಾವು ಬಂದ್ಬಿಡ್ತು ಕಳ್ಳೆ ನಮ್ಗಂತೂ. ಇಲ್ಲ ಈಗೊಂದು ರೀಟು ಒಂದು 10 ನಿಮಿಷದಿಂದ ಮಳೆ ಬಿಟ್ಟಿದ್ ಕಳ್ಳ. ಅಲ್ಲೇ ತಿರ್ಗಾ ಶುರು ಆಗೋಯ್ತು ಕಳ್ಳ. ಹ್ಞೂ ಕಣಣ್ಣ, ಈ ಮಳೆ ಏನು ಕಡಿಮೆ ಆಗಲ್ ಕಣಪ್ಪ ಇದು. ರುದ್ರೇಶಣ್ಣ ಅಲ್ಲಿ ಬರ್ತಿರೋದು ಛತ್ರಿ ಹಾಕೊಂಡು ನಮ್ಮ ಗೌರಜ್ಜಿ ಅಲ್ವೆಲ್ಲ ನೋಡಲಿ. ಕಣಣ್ಣ ಮುಖಂಡ್ರಾಮಣ್ಣ ನಮ್ಮ ಗೌರಜ್ಜಿನೇ ಅಲ್ವಾ ಬರ್ತಿರೋದು, ಇನ್ಯಾರು? ಅಷ್ಟು ಏನು ಗೌರಜ್ಜಿ ಅಂಗಡಿ ಕನೇನೋ ಬರ್ತೈತಲ್ಲ, ಇಷ್ಟು ಜೋರಾಗಿ ಬಿರ್ಬಿರಿನ ಬರ್ತೈತಲ್ಲ, ಏನು ಸಮಾಚಾರ? ಅದೇ ಕಣ್ಣ ಪಾಪ ನನಗೂ ಗೊತ್ತಾಗ್ತಿಲ್ ಕಣು. ಅಂಗಡಿ ಮಂತಾವೇನಾರು ಬರೋದಿದ್ದಿದ್ರೆ ನಮ್ಮ ರಂಗಜ್ಜ ಬರುತ್ತೆ. ಗೌರಜ್ಜಿ ಯಾವತ್ತು ಹಂಗೆಲ್ಲ ಬಂದಿಲ್ಲ ಕಣಪ್ಪ. ನೋಡಿರಿ ಇವತ್ತು ಗೌರಜ್ಜಿ ಏನು ಮಳೇಲಿ ಬರ್ತೈತಲ್ಲ ಛತ್ರಿ ಹಾಕ್ಕೊಂಡು. ಏನು ಹಸ್ಗಳ್ನ ಏನಾರು ಬಿಟ್ಕೊಂಬರಕ್ಕೆ ಹೋಗ್ತೈತೋ ಏನೋ, ಅರ್ಜೆಂಟಲ್ಲಿ ಬೇರೆ ಹೋಗ್ತೈತೆ. ಇಲ್ಲ ಕಣಣ್ಣ, ಗೌರಜ್ಜಿ ಕೈಲಿ ಎಲ್ಲ ಆಗುತ್ತೆ, ಹಸ್ಗಳ್ನೆಲ್ಲ ಬಿಟ್ಕೊಂಬರಕ್ಕೆ ಕಾಲಾಗಲ್ಲ. ನೋಡು ಈ ಕಡೆನೇ ಅಂಗಡಿ ಕಡೆನೇ ಬರಂಗೈತೆ. ಅಂಗಡಿ ಮಂತವ್ಲೆ ಏನೋ ತಗೊಂಡೋಗಕ್ಕೆ ಬಂತಿದ್ದಾರೆ. ಇದೇನು ಗೌರಜ್ಜಿ ನೀನು ಬಂದಿದ್ಯಾ? ಅಲ್ಕಣಜ್ಜಿ ಈ ಮಳೆದೇನಜ್ಜಿ ಬರೋದು? ಏನು ಮಾಡಕ್ಕೆ ಬಂದಿದ್ಯಾ ಅಜ್ಜಿ ಈ ಮಳೇಲಿ ನೀನು? ಯಾಕೆ ಮಂತವ್ ಯಾರು ಇಲ್ವಾ? ರಂಗಜ್ಜನೂ ಕುಮಾರಣ್ಣನೋ ಯಾರು ಇಲ್ವೇನಜ್ಜಿ? ಆ ಹುಡುಗ ಸಣ್ಣವನ್ನ ಎತ್ಲಾಗೋದ ಅವ್ನು ಸುನಿಲ. ನೀನು ಬಂದಿದ್ಯಲ್ಲಜ್ಜಿ ಅಂಗಡಿ ತಾವು ಇವತ್ತು. ಏನು ಸಮಾಚಾರ? ಏನು ತಗೊಂಡು ಹೋಗಕ್ಕೆ ಬಂದಜ್ಜಿ ನೀನು? ಹಿಂಗೆಲ್ಲ ಮಳೆಲೆಲ್ಲ ಬರಕ್ಕೆ ಹೋಗ್ಬೇಡ್ಕಂಡು ಗೌರಜ್ಜಿ, ನಿನ್ನ ಕೈಲಿ ಆಗಲ್ಲ, ಹುಷಾರಿರಲ್ಲೋ. ಪಾಪ ರಾಮಣ್ಣ ಎಲ್ಲ ಮಾಡೋದು ಪಾಪ. ನಿಮ್ಮ ಅಜ್ಜಂಗೆ ಹುಷಾರಿಲ್ಲ ಕಣ ಮಗು. ನಿಮ್ಮ ರಂಗಜ್ಜಂಗೆ ಹುಷಾರಿಲ್ಲ. ಒಂದು ವಾರದಿಂದ ನಾನು ಜ್ವರನೇ ಬಿಟ್ಟಿರಲ್ಲ. ನಿನ್ನೆ ಮೊನ್ನೆಯಿಂದ ಒಂದು ರೇಟು ಉತ್ತಮ ಆಗೈತೆ, ಆರಾಮಾಗೈತೆ. ತಿರ್ಗಾ ಇವಾಗ ಮಳೆ ಏನಾದ್ರು ನೆನಿತು ಅಂದ್ರೆ ತಿರ್ಗಾ ಜ್ವರ ಬಂದ್ಬಿಡುತ್ತೆ. ಅದಕ್ಕೆ ನಿಮ್ಮ ಮಾಮನೇ ರಂಗ ಮಾಮನೇ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತು. ನಾನು ಬೇಡ ಕಣ್ ಸುಮ್ಮಿರು ಅಂತ ಹೇಳಿ ನಾನೇ ಬಂದೆ ಕಣಪ್ಪ. ನಮ್ಮ ಹುಡುಗಿ ಏನೋ ಪಕಡ ಎಂತದು ಮಾಡ್ತೀನಂತ ಹೇಳಿರುವ. ಅದಕ್ಕೆ ಈರುಳ್ಳಿ ತಗೊಂಡು ಹೋಗೋಣಂತ ಬಂದೆ ಕಣ ಮಗ. ಹಂಗನ್ನಜ್ಜಿ ಹಂಗಾರೆ ಸರಿ ಆಯ್ತು, ಹೋಗಿ ತಗೊಂಡು ಹೋಗು ಹೆಂಗ. ಹಂಗೆಲ್ಲ ಮಳೆಲೆಲ್ಲ ಬರಕ್ಕೆ ಹೋಗ್ಬೇಡ್ಕಣ್ ಗೌರಜ್ಜಿ ನೀವು. ಅವ್ನು ಕುಮಾರಣ್ಣಂಗ ಇಲ್ಲ, ಸರೋಜಮ್ಮಂಗ ಇಲ್ಲ, ಪಾಪ ಅವನು ಸುನಿಲ್ ಉಂಗಾರ ಕಳ್ಸೋದಲ್ವಾ, ನಿಮ್ಮ ಕೈಲಿ ಆಗಲ್ಲ. ವಯಸ್ಸಾಗಿನ ಕಾಲಕ್ಕೆ ಕಾಲು ನೋವು ಅಂತ ಅಯ್ಯ ಅಂತಿರ್ತೀಯ. ನೀನು ಬಂದಿಯಲ್ಲ ಗೌರಜ್ಜಿ ನೀನು ಈ ಮಳೆಯಲ್ಲಿ. ಅದರಲ್ಲೂ ಸರಿ ಆಯ್ತು, ಬರೋದು ಬಂದಿದ್ಯಾ, ಮಳೆ ಬೇರೆ ಬರ್ತೈತೆ. ಬಿರ್ಬಿನ್ನೆ ಅದೇನು ತಗೊಂಡು ಹೋಗ್ಬೇಕು, ತಗೊಂಡೋಗಿ ಗೌರಜ್ಜಿ. ಲೇ ಪಾಪ, ಲೇ ಗಿರೀಶ, ಒಂದು 2 kg ಈರುಳ್ಳಿ ಕೊಡ್ಲ ಪಾಪ. ಹೆಂಗ ಕೆಜಿ? ಅವು ದೊಡ್ಡವು ಗೆಡ್ಡೆ ಇದಾವಲ್ಲ ಈರುಳ್ಳಿ, ಒಂದು 2 kg ಕೊಡಪ್ಪ. ಈರುಳ್ಳಿ ಏನಜ್ಜಿ? ಇಲ್ಲ ಈರುಳ್ಳಿ ಎಲ್ಲ ಖಾಲಿ ಆಗ್ಬಿಟ್ಟು ಕಣಜ್ಜಿ. ಒಂದು 2 kg ಏನೋ ಇದ್ವು ಅಷ್ಟೇ. ಆ 2 kg ನಾನು ಇಲ್ಲಿ ಬೋಂಡ ಎಲ್ಲ ಮಾಡೋದಕ್ಕೆ ನಾನು ಬಳಸ್ಕೊಂಡಿದ್ದೀನಿ ಕಣಜಿ. ಇಲ್ಲ ಕಣಜಿ, ಈರುಳ್ಳಿ ಎಲ್ಲ ಖಾಲಿ ಆಗ್ಬಿಟ್ಟು ನಾಳೆ ಹೋಗ್ಬಿಟ್ಟು ಎಲ್ಲ ಐಟಮ್ ಹಾಕಿಸ್ಕೊಂಡ್ ಬರ್ಬೇಕು. ನಾಳೆ ಬೇರೆ ಸಿಗುತ್ ಕಣಜಿ, ಇವತ್ತು ಇಲ್ಲ ಕಣಜಿ ಗೌರಜ್ಜಿ. ಹೋಗತ್ಲಾಗಿ ಅಲ್ಕಳ್ಳ ಮಗ, ನಿಂತವ ಏನಾರ ತಗೊಂಡು ಹೋಗೋಣಂತ ಬಂದ್ರೆ ಆಯ್ತು ಕಳ್ಳ. ಏನು ಇರಲ್ ಕಳ್ಳ ನಿಂತವ. ನೀನು ಮಾಡೋವೆಲ್ಲ ಬರೀ ಇಂಥವೇ ಕಣಪ್ಪ ನಿಂತು. ಏನಪ್ಪ ಮಾಡೋದು? ನಮ್ಮ ಹುಡುಗಿ ನೋಡಿರೆ ಪಾಪ ಪಕೋಡ ಮಾಡ್ತೀನಿ ಕಣತ್ತೆ, ಹೋಗಿ ಈರುಳ್ಳಿ ತಗಮ್ಮ ಅಂತ ಆಸೆಯಿಂದ ಕಳಿಸ್ತಿದ್ಲು. ಈ ಹುಡುಗ ನೋಡಿದ್ರೆ ಈರುಳ್ಳಿ ಖಾಲಿ ಆಗೈತೆ ಅಂತ ಬೇರೆ ಹೇಳ್ತಿದ್ದಾನೆ. ಈಗ ಬೇರೆ ಕಡೆ ಹೋಗೋಕ್ಕೆ ಮಳೆ ಬೇರೆ ಬರ್ತೈತೆ, ಪಕ್ತೂರಿಗೆ ಹೋಗಿ ತಗೊಂಬರೋಣ ಅಂತ ಹೇಳಿದೆ. ಏನು ಮಾಡೋಣ? ಏನು ಮಾಡೋಕ್ಕಾಗಲ್ಲ ಇವಾಗ. ಇನ್ನೇನು ಸೀದಾ ಮಂತವಳೆ ಹೋಗ್ತೀನಿ. ಗೌರಜ್ಜಿ ಯಾಕ ಬೇಜಾರು ಮಾಡ್ಕೊಂಡೆ? ಈರುಳ್ಳಿ ಖಾಲಿ ಆಗೈತಂತ. ಕಡ್ಲ ಪಾಪ ರಾಮಣ್ಣ, ಈರುಳ್ಳಿ ಎಲ್ಲ ಖಾಲಿ ಆಗ್ಬಿಟ್ಟಿದಾವಂತೆ. ಇಲ್ಲ ನಮ್ಮ ಅಜ್ಜ ಮೊನ್ನೆ ಏನು ತಿಪ್ಟೂರಿಗೆ ಹೋಗಿ ಬಂತು. ಈ ಹುಡುಗಿ ಕಳ್ಸೋದಲ್ವಾ, ಮರ್ತೋಗ್ಬಿಟ್ಟೈತಿ ಈ ಹುಡುಗಿನು. ನಮ್ಮ ಅಜ್ಜ ಅತ್ಲಾಗಿ ಸುಮ್ಕಾಗ್ಬಿಟ್ಟೈತೆ ನೋಡಿ. ಇವಾಗ ಈರುಳ್ಳಿ ಇಲ್ಲ, ಏನಿಲ್ಲ. ಏನೋ ಆಸೆಗೆ ಮಕ್ಕಳು ಮಾಡ್ಕೊಂಡು ತಿನ್ನೋದಕ್ಕೆ ಏನೋ ಆಸೆಯಿಂದ ತರಿಸಿದ್ದಾರೆ.
ಇವಾಗ ಚಳಿಗೂ ಅದಕ್ಕೂ ಏನಾರ ನಾವು ಏನಾರ ತಿನ್ನೋಣಂತ ಬಂದೆ. ಈರುಳ್ಳಿ ತಗೊಂಡೋಗಿ ಮಾಡ್ಕೊಂಡು ತಿನ್ನೋಣಂದ್ರೆ ಈರುಳ್ಳಿ ಖಾಲಿ ಆಗ್ಬಿಟ್ಟೈತೆ. ಇನ್ನೇನು ಮಾಡೋಕ್ಕಾಗೋದು ಬಿಡಪ್ಪ ಇತ್ಲಾಗಿ. ಹ್ಞೂ ಮಂತ ಹೋಗ್ತೀನಿ. ಅಜ್ಜಿ ಅಲ್ಲಿ ಮಂತವ ಮೊನ್ನೆ ಏನು ನಾನು ತಿಪ್ಪೂರಿಗೆ ಹೋಗಿದ್ನಲ್ಲ, ಒಂದು 5 kg ಇಲ್ಲ ಒಂದು 10 kg ಪಾಕೆಟೇ ತಗೊಂಬಂದಿದ್ದೀನಿ. ಹೋಗಿ ಒಂದು 4 ಗೆಡ್ಡೆ ಇಸ್ಕೊಂಡು ಹೋಗು ಈರುಳ್ಳಿ ಗೆಡ್ಡೆ. ನೀ ಬೇಕಾರೆ ನೀನು ಮಾಮನೋ ಯಾರು ಬಂದಾಗ ಬೇಕಾರೆ ನೀವು ತಗೊಂಬಂದಾದ್ಮೇಲೆ ಬೇಕಾರೆ ಕೊಟ್ಟು ಕಳಿಸಿರಂತೆ ನಮ್ಮ ಹೆಂಗಸ್ರಿಗೆ. ಹೋಗಿ ಅಲ್ಲ ಮಂತ ಹೋಗ್ಬಿಟ್ಟು ಇಸ್ಕೊಂಡು ಹೋಗು. ಏನೋ ಆಸೆಯಿಂದ ತಿನ್ಬೇಕಂತ ಮನೆಯವರೆಲ್ಲ ಹೇಳಿ ಕಳಿಸಿದ್ದಾರೆ. ಇವಾಗ ಈರುಳ್ಳಿ ಖಾಲಿ ಆಗೈತಂದ್ರೆ ಸರಿ ಆಗಲ್ಲ. ಹೋಗಿ ಅವರಜ್ಜಿ. ಬೇಡ ಬಿಡ್ಲ ಮಗ, ಏನು ಆಗಲ್ಲ. ಏನು ಇವತ್ತೇ ಪಕೋಡ ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ಏನು ಆಗಲ್ಲ ಕಣ್ಬಿಡು. ಇನ್ನೊಂದು ದಿವಸನೇ ಮಾಡ್ಕೊಂಡು ತಿಂದ್ರೆ ಆಗುತ್ತೆ. ಬಿಡು ಪಾಪ, ಏನು ಆಗಲ್ಲ. ಅಯ್ಯ ಹೋಗ್ ಗೌರಜ್ಜಿ, ಏನು ಆಗಲ್ಲ. ಅಪರೂಪಕ್ಕೆ ಬಂದಿದ್ಯಾ ಪಾಪ, ಏನೋ ಮಾಡ್ಕೊಂಡು ತಿನ್ಬೇಕಂತ. ಯಾಕೆ ನಮ್ಮಂತ ಹೋಗಂಗಿಲ್ಲ ಅನ್ನು ನೀನು ಹಂಗಾರೆ. ಹೋಗ್ ಗೌರಜ್ಜಿ, ಹೋಗಿ ಇಸ್ಕೊಂಡು ಹೋಗಿ ಮಾಡ್ಕೊಂಡು ತಿನ್ ಹೋಗು, ಏನೂ ಆಗಲ್ಲ. ಮನೇಲಿ ತಗೊಂಬಂದಿದ್ದೀನಿ ಕಣ್, ಹೋಗು. ಒಂದು 10 kg ಏನೋ ಐತೆ, ಬೇಕಾದಷ್ಟು ಐತೆ. ಇಸ್ಕೊಂಡು ಹೋಗು, ಒಂದು 4 ಗೆಡ್ಡೆ ಇಸ್ಕೊಂಡು ಹೋಗು. ಪಾಪ ನಮ್ಮ ಹೆಂಗಸ್ರು ಯಾವ ಥರ ಇಲ್ಲ ಅಂತ ಏನಾರ ಹೇಳಿದಾರ? ನೀನೇ ಕಣಮ್ಮ, ನೀನು ನಮ್ಮಂಥವೇ ಬರೋದಕ್ಕೆ ಇನ್ನು ಮುಂದೆ ಮಾಡ್ತೀಯ. ನಾವು ನಮ್ಮ ಗೌರಜ್ಜಿ ಅಂತ ಎಷ್ಟು ಅಭಿಮಾನದಿಂದ ಏನೋ ಒಂದು ಹೇಳ್ತೀವಿ, ನೋಡಿರೆ ನೀನು ಹಿಂಗೆ ಮಾಡ್ತೀಯಲ್ಲ ಗೌರಜ್ಜಿ ನೀನು. ಮಗ ಆಯ್ತು ಬಿಡು, ಇನ್ನೇನು ಮಾಡೋಕ್ಕಾಗುತ್ತಿಲ್ಲ. ಅಂಗಡಿಯಲ್ಲಿ ಖಾಲಿ ಆಗೈತೆ ಅಂದ್ರೆ ಹೋಗಿ ಇಸ್ಕೊಂಡು ಹೋಗಿ ತಿನ್ಕೊಂಡು ಬಿಡು. ಏನಪ್ಪ ಇದು, ಈ ಮಳೆ ನೋಡಿದ್ರೆ ಬರ್ತಾ 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 ಇನ್ನೂ ಜಾಸ್ತಿನೇ ಆಗ್ತೈತೆ, ಕಡಿಮೆ ಅಂತೂ ಆಗ್ತಿಲ್ಲ. ಏ ಅಮ್ಮಣಿ ಪಾಪ, ಏ ಶಾಂತಮ್ಮ, ಅಮ್ಮಣಿ ಶಾಂತಮ್ಮ, ಏನ್ ಮಾಡ್ತಿದ್ಯಾ ತಾಯಿ? ಬಾರ್ತಾಯಿ, ಆಚೆ ಕಡೆ ಬಾರ್ತಾಯಿ. ಆಗ ಗೌರಜ್ಜಿ ಬಂದೈತೆ. ನಾನು ಇದು ಯಾರಪ್ಪ ಇದು ಆಚೆ ಕಡೆಯಿಂದ ಹಿಂಗ್ ಕೂಕಣ್ತಿದಾರ ಅಂತಿದ್ದೀನಿ. ಗೌರಜ್ಜಿ, ಇದ್ಯಾಕೆ ಮಳೆಲ್ ಬಂದಿದ್ಯಾ? ಬಾ, ಒಳಕ್ ಹೋಗೋಣ ಬಾ. ಅಪರೂಪಕ್ಕೆ ಬಂದಿದ್ಯಾ ಮಳೆಲಿ. ಇಷ್ಟು ದಿವಸ ಕರೆದಿದ್ದೀನಿ. ಗೌರಜ್ಜಿ ಮಂತವ ಟೀಗಿ ಕುಡ್ಕೊಂಡು ಒಂದ್ ಗಳಿಗೆ ಮಾತಾಡ್ಕೊಂಡು ಹೋಗೋಣ ಅಂತ ಕರೆದ್ರೆ ಬರಲ್ಲ. ಈ ಮಳೆಲ್ ಬಂದೈತಿ ಯಾಕ? ಬಾ ಹೋಗೋಣ, ಒಳಿಕೆ ಹಂಗ ಬಂದಿದ್ಯಲ್ಲ ಸದ್ಯ. ಹೇ ಅಮ್ಮಣಿ, ತಾಯಿ ಶಾಂತಮ್ಮ, ಇವಾಗ ನಾನು ಒಳಿಕೆಲ್ಲ ಬರಲ್ ಕಣಮ್ಮ, ಪುರ್ಸತ್ತಿಲ್ಲ ನನಗೆ. ನಿಂತವೇನ ಕೇಳಿ ಇಸ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ. ಇದ್ರೆ ಕೊಡು, ಇಲ್ಲ ಅಂದ್ರೆ ಏನ್ ಬೇಡ. ನೋಡಿ ನೀವು ಗೌರಜ್ಜಿ ಮಾತಾಡೋದು ಕೇಳ. ಗೌರಜ್ಜಿ ಏನ್ ಬೇಕು? ನೋಡು ನೀನು ಹೆಂಗ್ ಮಾತಾಡ್ತೀಯ ಅಂತ. ನನ್ ತಾವಲೇನ ಮುಜುಗರ ಬಂದ ಮಾತಾಡ್ತೀಯಮ್ಮ ನೀನಂತೂ. ಕೇಳ ಗೌರಜ್ಜಿ, ಅದೇನ್ ಬೇಕು? ಎಲೆ ಯಾತು ಇಲ್ ಕಣಮ್ಮ. ಏನಂದ್ರೆ ಆ ಹುಡುಗಿ ಮಳೆಲು ಅದಕ್ಕೂ ಎಲ್ಲಾರು ಮಂತಾವಳೆ ಇದೀವಿ ನೋಡು, ಪಕೋಡ ಮಾಡ್ಕೊಂಡು ತಿನ್ಬೇಕಣತೆ ಅಂತ ಹೇಳಿದ್ಲು. ಈರುಳ್ಳಿ ಖಾಲಿ ಆಗ್ಬಿಟ್ಟಿದಾವೆ. ಅದಕ್ಕೆ ಇವನು ನಮ್ ಗಿರೀಶನ್ ಅಂಗಡಿ ಹೋದೆ, ಹೋಗಿ ತಗೋಣಂತ ಹೋಗ್ತಿದ್ದೀನಿ. ಈರುಳ್ಳಿ ಎಲ್ಲ ಖಾಲಿ ಆಗಿದ್ದಾವ ಕಣಜಿ. ಇದ್ದಿದ್ದು ಒಂದ್ 2 kg ನಾನಿವಾಗ ಬೋಂಡ ಮಾಡೋದಕ್ಕೆ ಹಾಕೊಂಡ್ಬಿಟ್ಟೆ ಕಣಜಿ, ಇಲ್ಲ ಅಂತ ಹೇಳ್ಬಿಟ್ಟ. ಇನ್ನೇನು ಮಾಡೋಣ ಹೇಳು? ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸುಮ್ಕೆ ಬರ್ತಿದ್ದೆ. ಅಲ್ಲೇ ನಮ್ಮ ಹುಡುಗ ರಾಮಾಯಣ ಕುಂತಿದ್ದ. ಮನೇಲಿ ಒಂದು 10 kg ತಗೊಂಬಂದಿದ್ದೀನಿ ಕಣ ಗೌರಜ್ಜಿ, ಹೋಗಿ ಇಸ್ಕೊಂಡು ಹೋಗು ಪರವಾಗಿಲ್ಲ. ಒಂದು ಎಷ್ಟು ಬೇಕು ಅಷ್ಟು ಇಸ್ಕೊಂಡು ಹೋಗು, ಬೇಕಾದ್ರೆ ತಗೊಂಬಂದು ಕೊಡಿರಂತೆ ಅಂತ ಹೇಳ್ದ. ಅದಕ್ಕೆ ಬಂದೆ ಕಣಮ್ಮ. ಇದ್ರೆ ಕೊಡು, ಇಲ್ಲ ಅಂದ್ರೆ ಬೇಡ ಕಣಮ್ಮ, ಹೋಗ್ತೀನಿ. ಗೌರಜ್ಜಿ, ಯಾಕೆ ಗೌರಜ್ಜಿ ಇಷ್ಟೊಂದು ಮುಜುಗರ ಮಾಡ್ಕೊಂಡು ಕೇಳ್ತೀಯ? ಹಂಗಾರೆ ನಿಮ್ಮಂತ ಬಂದ್ಬಿಟ್ಟು ನಾವು ಯಾವತ್ತು ಏನು ಇಸ್ಕೊಂಡು ಹೋಗಿಲ್ವಾ? ವಾರಕ್ಕೆ 2-3 ದಿವಸ ಬಂದ್ಬಿಟ್ಟು ಹಾಲೆಲ್ಲ ಖಾಲಿ ಆಗಿದ್ರೆ ಹಾಲಿಲ್ಲ ಕಣ್ ಗೌರಜ್ಜಿ, ಮರ್ತೋಗ್ಬಿಟ್ಟು ಇವತ್ತು ಡೈರಿಯಿಂದ ತಗೊಂಬರೋದು. ಕೊಡಜ್ಜಿ ಹಾಲು ಹಾಕೊಡಜ್ಜಿ, ಟೀಗೆ ಕಾಫಿಗೆ ಅಂತ ನಾನು ಹಾಕಿಸ್ಕೊಂಡ್ಬರ್ತೀನಿ. ಸುಮ್ಕೆ ಹಾಕೊಡ್ತೀರಾ? ನಾನೊಂದು ಕಪ್ ಹಾಕೊಡಜ್ಜಿ ಅಂತ ಹೇಳಿದ್ರೆ 2 ಕಪ್ ಹಾಕೊಡ್ತೀರಾ? ಅಷ್ಟೊಂದೆಲ್ಲ ಹಾಕೊಡ್ತೀರಾ? ಅಂತದ್ರಲ್ಲಿ ಏನೋ ಅಪರೂಪಕ್ಕೆ ಒಂದು ದಿವಸ ಬಂದ್ಬಿಟ್ಟು ಈರುಳ್ಳಿ ಇಸ್ಕೊಂಡು ಹೋಗೋದಕ್ಕೆ, ಒಂದು 4 ಗೆಡ್ಡೆ ಈರುಳ್ಳಿ ಇಸ್ಕೊಂಡು ಹೋಗೋದಕ್ಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು? ಅಷ್ಟೊಂದು ಮುಜುಗರ ಮಾಡ್ಕೊಳ್ತೀಯ ಗೌರಜ್ಜಿ ನೀನು? ಸರಿ ಆಯ್ತು ಬಾ, ಕೊಡ್ತೀನಿ. ನನ್ ತವ ಕೊಡಮ್ಮ ಅಂತ ಗದ್ರಿಸ್ಬೇಕಾದ್ರೆ ಇಸ್ಕೊಂಡು ಹೋಗು, ನಾನು ಬೇಡ ಅಂತ ಹೇಳಲ್ಲ. ಹಿಂಗೆಲ್ಲ ಕೇಳ್ಬೇಡ ನೀನು. ಆಯ್ತು ಕಣಮ್ಮ, ಆಯ್ತು. ಇವಾಗ ಒಂದು 4 ಗೆಡ್ಡೆ ಕೊಡು ಇದ್ರೆ. ಬಿರ್ಬಿರ್ನೆ ಅಂತ ಹೋಗ್ತೀನಿ ಮಂತವ. ಈ ಮಳೆ ನೋಡಿದ್ರೆ ಒಂದೇ ಸಮನೆ ಇಟ್ಕೊಂಡ್ಬಿಟ್ಟೈತೆ. ಈ ಮಳೆ ಇವತ್ತೇನು ಬಿಡೋದು ಕಣ್ತಾಯಿ ಇವತ್ತು. ನನ್ನ ಪ್ರಕಾರ ಇವತ್ತಿಗೆ ಏನು ಬಿಡೋದಿದು. ಒಂದೇ ಸಮನೆ ಬೆಳಗ್ಗೆಯಿಂದ ಏನು ಕಡಿಮೆ ಇಟ್ಕೊಂಡೈತಾ? ಏನ್ ನಾನು ಮಂತವಿಂದ ಓಡ್ಬೇಕಾದ್ರೆ ಒಂದು ಈಟು ಇರಿಲ್ಲ ಕಣಮ್ಮ, ಅತ್ಲಾಗ ನಿಂತೋಗಿತ್ತು. ಅಲ್ಲಿ ಶುರು ಆಗೋಯ್ತು ನೋಡು. ಕಣಗೌರಜ್ಜಿ, ನಾನು ಈ ಬಟ್ಟೆ ಎಲ್ಲ ಒಣಗಿಸ್ಬೇಕಂತ ಬಟ್ಟೆ ಎಲ್ಲ ತೊಳೆದಿದ್ದೆ ಕಣಗೌರಜ್ಜಿ. ಒಂದೇ ಒಂದು ಬಟ್ಟೆನೂ ಒಣಗಿಲ್ಲ ಕಣಗೌರಜ್ಜಿ. ಎಲ್ಲಿ ಒಣಗುತ್ತೆ ಈ ಪಾಟಿ? ಹಿಂಗ್ ಮಳೆ ಬರ್ತೈತಲ್ಲ. ಏ ಗೌರಜ್ಜಿ ಬಾ, ಟೀ ಇಟ್ಟಿದ್ದೀನಿ, ಟೀ ಕುಡ್ಕೊಂಡು ಹೋಗುವಂತೆ ಬಾ. ಈರುಳ್ಳಿ ಇಸ್ಕೊಂಡು ಇನ್ನೇನು ಆಚೆ ಕಡೆ ನಿನ್ಕಂತೆ. ಈ ಮಳೆ ಒಂದೇ ಸಮನೆ ಬರ್ತೈತೆ, ಒಂದು 1/4 ಗಂಟೆ ಬಿಟ್ಟು ಕೂತ್ಕೊಂಡು ಮಳೆ ಕಡಿಮೆ ಆದ್ಮೇಲೆ ಹೋಗುವಂತೆ ಬಾರ ಗೌರಜ್ಜಿ. ಅಣ್ಣೇ ಪಾಪ, ಶಾಂತಮ್ಮ ಬೇಡ ಕಣ್ತಾಯಿ, ಇವಾಗ ನನಗೆ ಪುರ್ಸತ್ತಿಲ್ಲ ಕಣಮ್ಮ. ಏನಂದ್ರೆ ಆ ಹುಡುಗಿ ಕಾಯ್ಕೊಂಡಿರ್ತಾಳೆ, ಅತ್ತೆ ಈಟತ್ತಾದ್ರೂ ಬರ್ಲಿಲ್ಲ ಅಂತ ಬೇಗ ಮಾಡ್ಕೊಡ್ತೀನಿ ಅಂತ ಹೇಳ್ತು. ನಿಮ್ಮ ಮಾಮ ಬೇರೆ ಮಂತವ್ಲೆ ಐತೆ. ಅದಕ್ಕೆ ಕುಂತೈತೆ. ಬೇಡ ಇವಾಗ ಇಲ್ಲಿ ನಾನು ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ, ಟೀ ಕುಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇನ್ನೂ ಗೊತ್ತಾಗ್ಬಿಡುತ್ತಾಯಿ. ಬೇಜಾರು ಮಾಡ್ಕೋಬೇಡ, ಇನ್ನೊಂದು ದಿವಸ ಬೇಕಾದ್ರೆ ಬರ್ತೀನಿ ನಾನು.
ಹ್ಞೂ ಇನ್ನೊಂದು ದಿವಸ ಬರ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ. ಬೇಗ ಈರುಳ್ಳಿ ಕೊಡಮ್ಮ, ಹೋಗ್ತೀನಿ. ಇವಳೆ ಯಾಕೆ ಗೌರಾಜಿಗೆ ಆಚೆ ಕಡೆ ನೀನು ನಿಲ್ಲಿಸ್ಕೊಂಡು ಮಾತಾಡ್ತಿದ್ಯಾ? ಈರುಳ್ಳಿ ಬೇಕಂತ ಕೊಟ್ಟು ಕಳಿಸು. ಒಳಗಡೆ ಕಾರು ಕರ್ಕೊಂಡು ಹೋಗ್ಬಿಟ್ಟು ಟೀಗಿ ಕೊಟ್ಟು ಒಂದ್ಗಳಿಗೆ ಮಾತಾಡಿಸಿ ಕಳಿಸ್ದಲೆ ಮಳೆದಲೆ ಆಚೆ ಕಡೆ ನಿಲ್ಲಿಸ್ಕೊಂಡು ಮಾತಾಡ್ತಿದ್ಯಲ್ಲ ನೀನು. ಅಯ್ಯೋ ನಿನಗೇನು ಗೊತ್ತಾಗಲ್ಲ ಕಣಮ್ಮ ನಿನಗೆ. ಆಗ್ಲಿಂದ ನಾನು ಗೌರಾಜಿಗೆ ಹೇಳ್ತಿದ್ದೀನಿ, ಬಾರ್ ಗೌರಾಜಿ ಒಳಗೆ ಬಾರ್ ಗೌರಾಜಿ, ಟೀ ಕಾಸು ಕೊಡ್ತೀನಿ ಇಲ್ಲ ಹಾಲು ಕಾಸು ಕೊಡ್ತೀನಿ, ಕುಡ್ಕೊಂಡು ಒಂದ್ಗಳಿಗೆ ಕುತ್ಕೊಂಡು ಆಮೇಕಿಂದ ಈರುಳ್ಳಿ ಇಸ್ಕೊಂಡು ಹೋಗುವಂತೆ ಬಾರ್ ಗೌರಾಜಿ ಅಂತ ಹೇಳ್ತಿದ್ದೀನಿ. ನನ್ನ ಮಾತೇ ಕೇಳ್ತಿಲ್ಲ, ಒಂದೇ ಸಮಯನೇ ಹಠ ಮಾಡ್ಕೊಂಡು ಆಚೆ ಕಡೆ ನೀನು ನಿಂತೈತೆ, ಹೋಗಿ ಈರುಳ್ಳಿ ತಗಮ್ಮ ಅಂತ. ಇನ್ನೇನು ಮಾಡೋಣ ಹೇಳ್ರಿ? ಹ್ಞೂ ರಾಮಣ್ಣ, ನನಗೆ ಇವಾಗ ಪುರ್ಸತ್ತಿಲ್ಲ ಕಣಮಗ. ಇನ್ನೊಂದು ದಿವಸ ಬೇಕಾದ್ರೆ ಬರ್ತೀನಿ, ನಾನು ಬಂದ್ಬಿಟ್ಟು ಬೇಕಾದ್ರೆ ಕೂತ್ಕೊಂಡು ಒಂದ್ಗಳಿಗೆ ಮಾತಾಡ್ಕೊಂಡು ಹೋಗ್ತೀನಿ. ಮನೇಲೆಲ್ಲ ಕಾಯ್ಕೊಂಡಿರ್ತಾರೆ ಕಣಮಗ. ಹ್ಞೂ ಈರುಳ್ಳಿ ಇಸ್ಕೊಂಡು ಹೋಗ್ತೀನಿ, ಸುಮ್ಕಿರಿ. ಇವಾಗ ಒಳಗಡೆಗೆ ಇನ್ನೇನು ಬರಕ್ಕೆ ಹೋಗೋಣ ಇವಾಗ. ಕೂತ್ಕೊಂಡು ಹೋಗಿದ್ರೆ ಆಗ್ತಿತ್ತು ಕಣ್ ಗೌರಾಜಿ, ಟೀಗೆ ಕೊಡ್ಕೊಂಡು. ಸರಿ ಆಯ್ತು ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ನೀನು ಅರ್ಜೆಂಟಲ್ಲೇ ಇದೆಯಾ ಪಾಪ. ಏನೇ ಒಂದು KG ಈರುಳ್ಳಿ ಕೊಟ್ಟು ಕಳಿಸು ಅಜ್ಜಿಗೆ. ಅಪರೂಪಕ್ಕೆ ಬಂದೈತೆ ಮತ್ತೆ ಮಂತಾಬ ಹುಡ್ಕೊಂಡು.